Amen. ಹಲ್ಲೇಲೂಯಾ. ಎಲ್ಲ ಸಂತೋಷವಾಗಿದ್ದೀರಾ? ನಾವು ದೇವರ ವಾಕ್ಯದ ಕಡೆಗೆ ಹೋಗೋಣ. ಮತ್ತಾಯನು ಬರೆದ ಸುವಾರ್ತೆ 6ನೇ ಅಧ್ಯಾಯ 24ನೇ ವಚನವನ್ನು ಒಬ್ಬರು ಯಾರಾದರೂ ಗಟ್ಟಿಯಾಗಿ ಓದ್ರಿ. ಯಾವನು ಇಬ್ಬರ ಯಜಮಾನನಿಗೆ ಸೇವೆ ಮಾಡಲಾರನು, ಅವನು ಒಬ್ಬನನ್ನು ದ್ವೇಷಿಸಿ ಮತ್ತೊಬ್ಬನನ್ನು ಪ್ರೀತಿಸುವನು, ಇಲ್ಲವೇ ಒಬ್ಬನನ್ನು ಹೊಂದಿಕೊಂಡು ಮತ್ತೊಬ್ಬನನ್ನು ತಾತ್ಸಾರ ಮಾಡುವನು. ನೀವು ದೇವರನ್ನು ಧನವನ್ನು ಕೂಡ ಸೇವಿಸಲಾರಿರಿ. ದೇವರಿಗೆ ಸ್ತೋತ್ರ. ಯೇಸು ಸ್ವಾಮಿ ತನ್ನ ಶಿಷ್ಯರನ್ನು ಕುರಿತು ಮಾತನಾಡ್ತಾ ಇದ್ದಾನೆ. ಅವನು ಏನಪ್ಪ ತನ್ನ ಶಿಷ್ಯರೊಂದಿಗೆ ಮಾತನಾಡ್ತಾ ಇದ್ದಾನೆ ಅಂದರೆ, ಪರಲೋಕ ಭೂಲೋಕ 2 ಯಜಮಾನರ ಕುರಿತು ಮಾತನಾಡ್ತಾ ಇದ್ದಾನೆ. ದೇವರನ್ನ ಮತ್ತು ಧನವನ್ನು ಕುರಿತು ಯೇಸು ತನ್ನ ಶಿಷ್ಯರಿಗೆ ಮಾತನಾಡ್ತಾ ಇದ್ದಾನೆ. ತನ್ನ ಶಿಷ್ಯರಿಗೆ ಅವನು ಹೇಳಿಕೊಡುವಂಥ ಒಂದು ಮಾತು, ಅವನು ಕೊಡುವಂಥ ಒಂದು ಸಂದೇಶ ಏನಪ್ಪ ಅಂದರೆ, ಅವನು ಹೇಳ್ತಾನೆ, ನೀವು ನನ್ನ ಶಿಷ್ಯರಾಗಿರುವುದರಿಂದ, ನನ್ನ ಮಕ್ಕಳಾಗಿರುವುದರಿಂದ, ನನ್ನ ಹಿಂಬಾಲಿಸುವುದರಿಂದ, ನನ್ನನ್ನು ಪ್ರೀತಿ ಮಾಡುವುದರಿಂದ ನೀವು ಈ ಲೋಕದಲ್ಲಿ ಪ್ರತ್ಯೇಕಿಸಲ್ಪಟ್ಟಿದ್ದೀರಿ. ನೀವು ಪ್ರತ್ಯೇಕಿಸಲ್ಪಟ್ಟಿದ್ದೀರಿ. ಲೋಕಕ್ಕೆ ಸಂಬಂಧಪಟ್ಟವರಲ್ಲ, ನೀವು ಪರಲೋಕಕ್ಕೆ ಸಂಬಂಧಪಟ್ಟವರು. ಆದ ಕಾರಣ ಪರಲೋಕದಿಂದ ಇಳಿದು ಬಂದಂಥ ನಾನು, ಲೋಕದಲ್ಲಿ ವಾಸ ಮಾಡಲ್ಪಟ್ಟಂಥ ನಾನು, ಮಾರ್ಗವಾಗಿರುವಂಥ ನಾನು, ಪರಲೋಕಕ್ಕೆ ಕೊಂಡು ಹೋಗಲಿಕ್ಕೆ ಬಂದಿರುವಂಥ ನನ್ನದೇ ಆದ ಒಂದು ರೂಲ್ಸ್ ರೆಗ್ಯುಲೇಷನ್ಗಳನ್ನು ನಾನು ನಿಮ್ಮ ಮುಂದೆ ಇಡ್ತೇನೆ. ನೀವು ಪ್ರತ್ಯೇಕಿಸಲ್ಪಟ್ಟ ನಿಮಿತ್ತ, ಲೋಕದ ಜನರ ಮಧ್ಯದಲ್ಲಿ ನಿಮ್ಮನ್ನು ಆರಿಸಿಕೊಂಡ ನಿಮಿತ್ತ, ನನ್ನನ್ನು ನಂಬಲ್ಪಟ್ಟ ನಿಮಿತ್ತವಾಗಿ ಈ ಲೋಕದಲ್ಲಿ ನಿಮ್ಮ ಜೀವಿತ ಒಂದು ಡಿಫ್ರೆಂಟ್ ಆಗಿರ್ತದೆ. ಲೋಕದವರು ಮಾಡುವ ರೀತಿಯಲ್ಲಿ ನಿಮ್ಮ ಜೀವಿತ ಇರೋದಿಲ್ಲ. ಅವರು ಮಾಡುವಂಥ ಜೀವನಕ್ಕಿಂತ ನಿಮ್ಮ ಜೀವಿತದ ಶೈಲಿ ಅದು ಬದಲಾವಣೆ ಆಗಿರ್ತದೆ. ಆದ ಕಾರಣ ಯೇಸು ತನ್ನ ಶಿಷ್ಯರಿಗೆ ಹೇಳುವಂಥ ಒಂದು ಮಾತು ಏನಪ್ಪ ಅಂದರೆ, ನೀವು ಯಾವನು ಇಬ್ಬರು ಯಜಮಾನರಿಗೆ ಸೇವೆ ಮಾಡಲಾರರು, ಅವನು ಒಬ್ಬನನ್ನು ದ್ವೇಷಿಸಿ ಮತ್ತೊಬ್ಬನನ್ನು ಅವನೇನು ಮಾಡಬೇಕಂತೆ, ಪ್ರೀತಿಸಬೇಕಂತೆ. ಯಾಕಂದರೆ ಇಲ್ಲದೆ ಒಬ್ಬನನ್ನು ಹೊಂದಿಕೊಂಡು ಮತ್ತೊಬ್ಬನನ್ನು ತಾತ್ಸಾರ ಮಾಡುವನು. ಆದರೆ ನೀವು ಆಗಿರಬಾರ್ದು. ನೀವು ದೇವರನ್ನು ಅಥವಾ ಧನವನ್ನು ಕೂಡ ಸೇವಿಸಲಾರಿರಿ. ಧನ ಅಂದರೆ ಹಣ, ಧನ ಅಂದರೆ ಹಣ. ಆದ ಕಾರಣ ದೇವರ ವಾಕ್ಯ ಯೇಸು ಸ್ವಾಮಿ ಡೈರೆಕ್ಟಾಗಿ ಬರ್ತಾನೆ ಪಾಯಿಂಟ್ಗೆ, ನೀವು ದೇವರನ್ನು ಬಿಟ್ಟು ಹಣವನ್ನು ಪ್ರೀತಿ ಮಾಡಬೇಡ್ರಿ. ಹಣದ ನಿಮಿತ್ತ ಪ್ರಪಂಚ ಮುಳುಗಿ ಹೋಗ್ತಾ ಇದೆ. ಹಣದ ನಿಮಿತ್ತ ಜನರ ಜೀವನ ಮುಳುಗಿ ಹೋಗ್ತಾ ಇದೆ. ಹಣದ ನಿಮಿತ್ತ ಜನ ನರಕದ ಯಾತನೆ ಕಡೆಗೆ ತಿರುಗ್ತಾ ಇದ್ದಾರೆ. ಅವರನ್ನು ಬಿಡಿಸಿಕೊಳ್ಳುವುದಕ್ಕೋಸ್ಕರನೇ ರಕ್ಷಕನಾಗಿ ನಾನು ಬಂದು, ನೀವು ನಡೆಯಬೇಕಾದಂಥ ಮಾರ್ಗವನ್ನು, ಬೋಧನೆಯನ್ನು ನಾನು ಮಾಡುವಾಗ ಅದನ್ನು ಸ್ವೀಕಾರ ಮಾಡುವಂಥ ಪ್ರೀತಿಯ ದೇವಜನರೇ, ಒಬ್ಬ ವ್ಯಕ್ತಿ ದೇವರನ್ನು ಲೋಕವನ್ನು ಪ್ರೀತಿ ಮಾಡೋಕ್ಕಾಗೋದಿಲ್ಲ ಅಂತ ಯೇಸು ಸ್ಪಷ್ಟಪಡಿಸ್ತಾನೆ. ಲೋಕವನ್ನು ದೇವರನ್ನ ಪ್ರೀತಿ ಮಾಡೋಕ್ಕಾಗಲ್ಲ. ಪರಲೋಕವನ್ನು ಇಲ್ಲ ಲೋಕದ ಸಂಪತ್ತನ್ನು ನಾವು ಪ್ರೀತಿ ಮಾಡೋಕ್ಕಾಗಲ್ಲ. ಒಂದು ಪರಲೋಕದ ಸಂಪತ್ತನ್ನು ಪ್ರೀತಿ ಮಾಡಬೇಕು, ಇಲ್ಲ ಲೋಕದ ಸಂಪತ್ತನ್ನು ಪ್ರೀತಿ ಮಾಡಬೇಕು. ಅದು ದೇವರ ವಾಕ್ಯ ಹೇಳ್ತದೆ, ಪರಲೋಕದ ಸಂಪತ್ತು ಈಗ ಪ್ರೆಸೆಂಟ್ಗೆ ನಮ್ಮ ಕಣ್ಣಿಗೆ ಕಾಣ್ತಾ ಇಲ್ಲ, ಆದರೆ ಅದು ಶಾಶ್ವತವಾಗಿ ಉಳಿಯತಕ್ಕ ಸಂಪತ್ತು. ಲೋಕದ ಸಂಪತ್ತು ಕಣ್ಣಿಗೆ ಕಾಣುತ್ತೆ, ಆದರೆ ಒಂದು ದಿನ ಅದು ಮಾಯವಾಗಿ ಹೋಗುತ್ತೆ. ಮಾಯವಾಗುವಂಥ ಸಂಪತ್ತಿನ ಕಡೆಗೆ ಓಡಬೇಡ್ರಿ.
ಮಾಯವಾಗುವಂಥ ಕಾರ್ಯಗಳ ಕಡೆಗೆ ಓಡಬೇಡ್ರಿ. ಮಾಯವಾಗುವಂಥ ದೇವರ ಕಡೆಗೆ ಹೋಗ್ಬೇಡ್ರಿ. ಮಾಯವಾಗದೆ ಶಾಶ್ವತವಾಗಿ ನೆಲೆಗೊಳ್ಳುವಂಥ ದೇವರ ಕಡೆಗೆ ನಿಮ್ಮ ಜೀವಿತವನ್ನು ಒಪ್ಪಿಸಿಕೊಡ್ರಿ. ನಿಮ್ಮ ಮಾರ್ಗವನ್ನು ಸರಿ ಮಾಡಿಕೊಳ್ಳ್ರಿ. ಯೇಸು ಸ್ವಾಮಿ ಹೇಳ್ತಾನೆ, ನಾನೇ ಸತ್ಯ, ನಾನೇ ಮಾರ್ಗ, ನಾನೇ ಜೀವ. ನನ್ನ ಮಾರ್ಗವನ್ನು ನೀವು ಅರಿಯಬೇಕು, ನನ್ನ ಸತ್ಯವನ್ನು ನೀವು ಅರಿಯಬೇಕು, ನನ್ನ ಜೀವವನ್ನು ನೀವು ಅರಿಯಬೇಕು. ಯಾಕಂದ್ರೆ ದೇವರ ವಾಕ್ಯ ಹೇಳ್ತದೆ, ಯೇಸು ಇಡೀ ಪ್ರಪಂಚಕ್ಕೆ, ಮಾನವ ಕುಲಕ್ಕೆ ಒಂದು ಪ್ರವಾದಿಯಾಗಿ ಪ್ರವಾದನೆ ನುಡಿತನ್ರಿ. ನಿಮ್ಮ ಹೃದಯವನ್ನು ದೇವರ ಕಡೆಗೆ ಬಹಳ ಬೇಗ ತಿರುಗಿಸಿಕೊಳ್ಳ್ರಿ. ಇಲ್ಲಾಂದ್ರೆ ಅನ್ಯಾಯವಾಗಿ ನೀವು ನಾಶವಾದಿರಿ. ಇವತ್ತು ದೇವರ ವಾಕ್ಯ ಹೇಳ್ತದೆ, ಒಬ್ಬನನ್ನು ಹೊಂದಿಕೊಳ್ತಾನೆ, ಮತ್ತೊಬ್ಬನನ್ನು ತಾತ್ಸಾರ ಮಾಡ್ತಾನೆ. ನೀವು ದೇವರನ್ನು ಧನವನ್ನು ಪ್ರೀತಿ ಮಾಡಬಾರ್ದು. ಯಾವುದಾದ್ರೂ ಒಂದನ್ನು ಆರಿಸ್ಕೊಳ್ರಿ, ಯಾವುದಾದ್ರೂ ಒಂದನ್ನು ಆರಿಸ್ಕೊಳ್ರಿ ಅಂತ ದೇವರ ವಾಕ್ಯದಲ್ಲಿ ಯೇಸು ಸ್ಪಷ್ಟವಾಗಿ ಮಾತನಾಡ್ತಾನೆ. ಅದು ದೇವರ ವಾಕ್ಯ ಹೇಳ್ತದೆ. ಒಬ್ಬ ಯವನಸ್ಥ ಯೇಸುವಿನ ಬಳಿಗೆ ಬಂದು ಕೇಳ್ತಾನೆ, ಯೇಸುವೇ, ಪರಲೋಕ ರಾಜ್ಯಕ್ಕೆ ಹೋಗೋದಕ್ಕೆ ನನಗೆ ಆಸೆ, ಪರಲೋಕ ರಾಜ್ಯಕ್ಕೆ ಹೋಗೋದಕ್ಕೆ ನನಗೆ ಆಸೆ, ಆದ ಕಾರಣ ನಾನು ಏನು ಮಾಡಬೇಕು? ಯೇಸು ಕೆಲವೊಂದು ಪ್ರಶ್ನೆಗಳನ್ನ ಕೇಳುವಾಗ ಆ ಯವನ ಪ್ರಾಯದ ಶ್ರೀಮಂತ ಅವನು ಹೇಳ್ತಾನೆ, ನೀನು ಹೇಳುವಂಥ ಎಲ್ಲ ಕಾರ್ಯಗಳನ್ನು ಅಚ್ಚು ತಪ್ಪದೆ ನಾನು ಮಾಡಿದ್ದೇನೆ. ದೇವರ ವಾಕ್ಯ ಹೇಳ್ತದೆ, ಮನುಷ್ಯನ ಮುಖವನ್ನು ನೋಡಿ ಮಾತನಾಡ್ತಾನೆ, ನನ್ನ ದೇವರು ಹೃದಯವನ್ನು ನೋಡುವವನಾಗಿದ್ದಾನೆ. ಹೃದಯ ನೋಡ್ತಾ ಇದ್ದಾನೆ. ಹೃದಯ ನೋಡೋ ದೇವರು ನಮ್ಮ ಮಧ್ಯದಲ್ಲಿದ್ದಾನೆ. ಇಲ್ಲಿರತಕ್ಕ ಎಲ್ಲರ ಹೃದಯ ನೋಡ್ತಾ ಇದ್ದಾನೆ. ಸಹೋದರ ಸಹೋದರಿಯ ಹೃದಯ ಮಾತ್ರ ಅಲ್ಲ, ನಮ್ಮ ಮಕ್ಕಳ ಹೃದಯವನ್ನು ಸಹ ನನ್ನ ದೇವರು ನೋಡುವವನಾಗಿದ್ದಾನೆ. ದೇವರ ವಾಕ್ಯ ಹೇಳ್ತದೆ, ಯೇಸು ಆ ಯವನ ಪ್ರಾಯದ ಶ್ರೀಮಂತನಿಗೆ ಕೇಳುವಂಥ ಪ್ರಶ್ನೆಗಳಿಗೆ ಅವನು ಹೇಳುವಂಥ ಒಂದೇ ಒಂದು ಮಾತು, ಎಲ್ಲವನ್ನ ನಾನು ಮಾಡಿದ್ದೇನೆ. ನೀನು ಕೇಳುವಂಥ ಪ್ರಶ್ನೆಗಳಿಗೆ ನಾನು ಸರಿಯಾಗಿ ನಡ್ಕೊಂಡಿದ್ದೇನೆ. ಪ್ರಿಯ ಸಹೋದರಿ, ಅವನ ದೃಷ್ಟಿಯಲ್ಲಿ ಅವನು ನಡೆಯುವಂಥ ಹಾದಿ ಸರಿ. ಅದು ದೇವರ ದೃಷ್ಟಿಯಲ್ಲಿ ನೀನು ನಡೆಯುವಂಥ ಹಾದಿ ಸರಿನಾ? ಸರಿಯಾದ ಹಾದಿಯಲ್ಲಿ ನೀನು ನಡೀತಾ ಇದೆಯಾ? ನಿನ್ನ ಜೀವಿತ ಸರಿಯಾಗಿದೆಯಾ? ನಿನ್ನ ಜೀವನದ ಕಾಲಗಳು ಸರಿಯಾಗಿದೆಯಾ? ನೀನು ದೇವರ ನಾಮದಲ್ಲಿ ನಡೆಯುವಂಥ ನಿನ್ನ ಜೀವನ ಸರಿಯಾದ ಒಂದು ಜೀವಿತದಲ್ಲಿ ನಿನ್ನನ್ನು ಕೊಂಡೋಗ್ತಾ ಇದೆಯಾ? ನಮ್ಮನ್ನು ಪರೀಕ್ಷೆ ಮಾಡಿಕೊಳ್ಬೇಕು. ಯವನಸ್ಥನಿಗೆ ಗೊತ್ತಿಲ್ಲ. ಅವನು ಹೇಳ್ತಾ ಇದ್ದಾನೆ, ಯೇಸುವೇ, ನಾನು ನಡೆಯುವಂಥ ಜೀವಿತ ಪರ್ಫೆಕ್ಟ್ ಆಗಿದೆ. ಯೇಸು ಹೃದಯವನ್ನು ನೋಡಿ ಅವನು ಮಾತನಾಡ್ತಾ ಇದ್ದಾನೆ. ದೇವರ ವಾಕ್ಯ ಹೇಳ್ತದೆ, ಯೇಸು ಸ್ವಾಮಿ ಹೃದಯವನ್ನು ನೋಡಿ ಮಾತನಾಡುವಾಗ ಒಂದು ಕೊರತೆ ಇದೆ ನಿನ್ನ ಹತ್ರ. ಪರಲೋಕ ರಾಜ್ಯಕ್ಕೆ ಹೋಗೋದಕ್ಕೆ ಒಂದೇ ಒಂದು ಕೊರತೆ. ಹಾಗಾದರೆ 10 ಪ್ರಶ್ನೆಗಳಿಗೆ ನೀವು ಸರಿಯಾಗಿ ನಡೆದು ಒಂದೇ ಒಂದು ನಡೆಯದೆ ಹೋಗಿದ್ರೆ ಯೇಸು ಸ್ವಾಮಿ ನಿಮ್ಮನ್ನು ಒಪ್ಪಲ್ಲ. ಪರಲೋಕದ ಬಾಗಿಲು ತೆರೆಯಲ್ಲ. ಪರಲೋಕ ರಾಜ್ಯಕ್ಕೆ ಹೋಗೋಕ್ಕಾಗಲ್ಲ. ಪರಲೋಕದಲ್ಲಿ ನಾವು ಜೀವಿಸೋದಕ್ಕೆ ಸಾಧ್ಯವಿಲ್ಲ. ಯೇಸು ಹೇಳುವಂಥ ಒಂದು ಮಾತು, ಒಂದು ಕೊರತೆ, ಒಂದೇ ಒಂದು ಕೊರತೆ. ಅದೇನೆಂದರೆ, ನಿನ್ನ ಬದುಕನ್ನು ನೀನು ಮಾರಿ ಬಾ. ಇದ್ದೀರಾ? ನಿನ್ನ ಬದುಕನ್ನು ನೀನು ಮಾರಿ ಬಾ. ಆ ಬದುಕನ್ನು ಮಾರಲಿಕ್ಕೆ ಅವನಿಗೆ ತುಂಬ ಕಷ್ಟ ಆಯಿತು. ಆ ಬದುಕು, ಅವನು ಹಣನ ಪ್ರೀತಿ ಮಾಡ್ತಾ ಇದ್ದಾನೆ. ಹಣನ ಪ್ರೀತಿ ಮಾಡಲ್ಪಟ್ಟ ನಿಮಿತ್ತವಾಗಿ ಯೇಸು ಸ್ವಾಮಿ ಹೇಳುವಂಥದ್ದು, ಮಗನೇ, ಪರಲೋಕ ರಾಜ್ಯಕ್ಕೆ ಹೋಗಲಿಕ್ಕೆ ಒಂದೇ ಒಂದು ಕೊರತೆ. ಆ ಕೊರತೆ ಏನು? ಆ ಕೊರತೆ ಈ ಲೋಕದ ಸಂಪತ್ತಿನ ಮೇಲೆ ನೀನು ಮನಸ್ಸಿಟ್ಟಿದೆಯಲ್ಲ, ಲೋಕದ ಸಂಪತ್ತಿನ ಮೇಲೆ ಮನಸ್ಸಿಟ್ಟಿದೆಯಲ್ಲ, ಲೋಕದ ಆಸ್ತಿಗಳ ಮೇಲೆ ಮನಸ್ಸಿಟ್ಟಿದೆಯಲ್ಲ, ಲೋಕದ ಮೂಲಕವಾಗಿ ಬರುವಂಥ ಹಣವನ್ನು ಪಡೆಯೋದಕ್ಕೆ ನೀನು ಮನಸ್ಸಿಟ್ಟಿದೆಯಲ್ಲ. ಅದಕ್ಕೆ ಯಾರೋ ಕರೆಕ್ಟಾಗಿ ಒಂದು ಗಾದೆ ಹೇಳೋರು, ಹಣ ಅಂದರೆ ಯಾವುದು ಬಾಯಿ ಬಿಡುತ್ತಂತೆ ನೋಡಿ, ಹಣ ಅಂದರೆ ಹೆಣನೂ ಬಿಟ್ಟು ಬಿಡ್ತದಂತೆ. ಎಂಥ ಗಾದೆ ಯಾರು ಕಂಡಿರೋದು ಗೊತ್ತಿವಂತ. ಹಣ ಅಂದರೆ ಹೆಣನೂ ಬಾಯಿ ಬಿಟ್ಬಿಡ್ತಂತೆ.
ಹೆಣ ಕಾಯ್ತಾನೆ ನೋಡ್ರಿ, ಅವ್ನು ಪುಕ್ಸಟೆ ಕಾಯೋದಿಲ್ರಿ, ಹಣ ಕೊಡ್ತಾರೆ ಅಂತಲೇ ಹೆಣ ಕಾಯೋದು. ಗುಂಡಿ ಹೊಡಿಯೋನು ಹಣ ಬರುತ್ತೆ ಅಂತಲೇ ಗುಂಡಿ ಹೊಡಿಯೋದು. ಆ ಶವ ಪೆಟ್ಟಿಗೆ ಮಾಡೋನು ಹಣ ಬರುತ್ತೆ ಅಂತಲೇ ಪೆಟ್ಟಿಗೆ ಮಾಡೋದು. ನೋಡಿ, ಆ ಹೆಣಗಳನ್ನ ಕಾಯುವಂಥ ಆ ಸೇವಕ ಹಣ ಕೊಡ್ತಾರೆ ಅಂತಲೇ ಹೆಣಗಳನ್ನ ಕಾಯ್ತಾನೆ. ಅದು ದೇವರ ವಾಕ್ಯ ಹೇಳ್ತದೆ, ದೇವರನ್ನ ಹಣವನ್ನ ನಾವು ಪ್ರೀತಿ ಮಾಡೋಕ್ಕಾಗೋದಿಲ್ಲ. ಒಂದನ್ನು ನಾವು ಬಿಡಲೇಬೇಕಂತೆ. ಅಬ್ರಾಮ್, ದೇವರು ಹೇಳ್ತಾನೆ, ಅಬ್ರಾಮನೇ, ನಾನು ನಿನ್ನನ್ನು ಆಶೀರ್ವದಿಸಬೇಕಂತ ಬಯಸ್ತೇನೆ, ಆಶೀರ್ವಾದದ ನಿಧಿಯಾಗಬೇಕಂತ ಬಯಸ್ತೇನೆ. ಇಡೀ ಪ್ರಪಂಚಕ್ಕೆ ನೀನು ಆಶೀರ್ವಾದದ ನಿಧಿ ಅಂತ ದೇವರು ಮಾತನಾಡುವಾಗ ಅಬ್ರಾಮ್ ತಲೆ ಬಗ್ಗಲ್ಪಟ್ಟವನಾಗಿ, ಕೈ ಕಟ್ಟಲ್ಪಟ್ಟವನಾಗಿ ದೇವರ ಸ್ವರವನ್ನು ಕೇಳಿಸಿಕೊಂಡು, ನಿಜವಾಗ್ಲೂ ಸತ್ಯವೇದ ಹೇಳ್ತದೆ, ಅಬ್ರಾಮ್ ವಿಧೇಯನಾಗಿ ದೇವರ ಮಾತನ್ನು ಕೇಳಿಸ್ಕೊಳ್ತಾನೆ. ಒಂದು ತಕ್ರಾನು ಮಾಡೋದಿಲ್ಲಂತೆ. ನಾನು ಯಾಕೆ ಹೋಗ್ಬೇಕಂತ ಕೇಳೋದಿಲ್ಲ, ಯಾಕೆ ನಾನು ಎಲ್ಲರನ್ನ ಬಿಡಬೇಕಂತ ಕೇಳೋಲ್ಲ, ನಾನು ಯಾಕೆ ತಂದೆ ತಾಯಿನ ಬಿಡಬೇಕು, ಬಂಧು ಬಳಗನ ಬಿಡಬೇಕು, ಈ ಗ್ರಾಮನ ನಾನು ಯಾಕೆ ಬಿಡಬೇಕು, ಹಳೆ ಕಸಬನ್ನು ನಾನು ಯಾಕೆ ಬಿಡಬೇಕು ಅಂತ ದೇವರಿಗೆ ಒಂದು ತಕ್ರ ಮಾಡುವಂಥ ಪ್ರಶ್ನೆ ಅಬ್ರಾಮ್ ಕೇಳೋದೇ ಇಲ್ಲ. ಅವನ ಚರಿತ್ರೆ ಹೇಳುತ್ತೆ, ಅವನು ವಿಗ್ರಹಗಳನ್ನು ಮಾಡುವಂಥ ಕುಟುಂಬದಿಂದ ಬಂದವನು. ಮೂರ್ತಿಗಳನ್ನು, ಗೊಂಬೆಗಳನ್ನು ಮಾಡಿ ಅವನು ಮಾರಾಟ ಮಾಡ್ತಾ ಇದ್ದ. ಅಂಥ ಕುಟುಂಬದಲ್ಲಿ ದೇವರು ಅಬ್ರಾಮನ ಹೃದಯವನ್ನು ನೋಡಿ ಅಬ್ರಾಮನನ್ನು ಕರೆದು ಹೇಳ್ತಾನೆ, ಅಬ್ರಾಮ್, ನಾನು ನಿನ್ನನ್ನು ಆಶೀರ್ವಾದ ಮಾಡಬೇಕಂತ ಬಯಸ್ತೇನೆ, ಜನಾಂಗಗಳ ತಂದೆಯಾಗಿ ನಿನ್ನನ್ನು ಆಶೀರ್ವದಿಸಬೇಕಂತ ಬಯಸ್ತೇನೆ. ನನ್ನ ಮಾತನ್ನು ನೀನು ಕೇಳ್ತೀಯಾ? ದೇವರ ಮಾತನ್ನು ಕೇಳಲ್ಪಟ್ಟ ನಿಮಿತ್ತವಾಗಿ ದೇವರ ವಾಕ್ಯ ಹೇಳ್ತದೆ, ಆದಿಕಾಂಡ 20ನೇ ಅಧ್ಯಾಯ 7ರಲ್ಲಿ ಅಬ್ರಾಮನ ಕುರಿತು ದೇವರೊಂದು ಮಾತಾಡ್ತಾನೆ. ಏನಪ್ಪ ಅಂದರೆ, ಅಭಿಮೇಲಕನ ಬಳಿಗೆ ಹೋಗಿದ್ದಾನ್ರಿ ಅಬ್ರಾಮ್. ದೇವರ ಮಾತನ್ನು ಕೇಳಿ ಬಂಧು ಬಳಗ ಸ್ನೇಹಿತರನ್ನ ಬಿಟ್ಟವನಾಗಿ, ಕಸುಬನ್ನು ಬಿಟ್ಟವನಾಗಿ, ದೇವರ ಮಾತಿಗೆ ವಿಧೇಯನಾಗಿ ಅವನು ತವರೂರಿಂದ ದೇವರು ಕಳಿಸಲ್ಪಡುವಂಥ ಊರಿನ ಕಡೆಗೆ ಅವನ ಪ್ರಯಾಣವನ್ನು ಪ್ರಾರಂಭ ಮಾಡಿದಾಗ ಅವನ ಕೈಯಲ್ಲಿ ಏನಿಲ್ಲ, ಸಹಾಯಕ್ಕೆ ಯಾರೂ ಇಲ್ಲ, ಮುಂದಿನ ಭವಿಷ್ಯತ್ ಹೆಂಗಿರುತ್ತೆ ಗೊತ್ತಿಲ್ಲ. ಅವನ ನಂಬಿಕೆ, ನಿರೀಕ್ಷೆ ಕರೆಯಲ್ಪಟ್ಟವನ ಮೇಲೆ, ಅವನ ನಂಬಿಕೆ ಮತ್ತು ನಿರೀಕ್ಷೆ ಕರೆಯಲ್ಪಟ್ಟವನ ಮೇಲೆ ಇಟ್ಟವನಾಗಿ ಎಲ್ಲವನ್ನ ಬಿಟ್ಟು ದೇವರ ಸ್ವರಕ್ಕೆ ಕಿವಿಗೊಟ್ಟವನಾಗಿ ತನ್ನ ಪಯಣವನ್ನು ಪ್ರಾರಂಭ ಮಾಡ್ತಾನಲ್ಲ. ದೇವರ ವಾಕ್ಯ ಹೇಳ್ತದೆ, ಅಬ್ರಾಮ್ ಹೊರಗೆ ಬರುವಾಗ ಅಬ್ರಾಮನನ್ನು ಆಶೀರ್ವಾದ ಮಾಡುವಂಥ ದೇವರು ಅವನ ಲೈಫ್ ಕ್ಯಾರೆಕ್ಟರನ್ನು ಒಂದೊಂದೇ ಬಿಡಿಸ್ಕೊಂಬರ್ತಾನೆ. ಮೊದಲನೇದಾಗಿ ದೇವರು ಹೇಳ್ತಾನೆ, ನಿನ್ನ ಬಂಧು ಬಳಗವನ್ನು, ನಿನ್ನ ಊರನ್ನು ಬಿಟ್ಟು ಹೊರಗೆ ಬಾ. ಅವನು ಹೊರಗೆ ಬಂದ ಮೇಲೆ ಹೇಳ್ತಾನೆ, ಎರಡನೇದಾಗಿ ನಿನ್ನ ಕಸಿನ್. ಅವರ ಕಸಿನ್ ಯಾರು? ಅವ್ರ ತಮ್ಮ ಯಾರು? ಅವರ ಕಸಿನ್ ಲೋಟನನ್ನು ಇಟ್ಕೊಂಡಿರ್ತಾನೆ ಜೊತೆಯಲ್ಲಿ. ಸ್ವಲ್ಪ ಕಾಲ ಆದ ಮೇಲೆ ದೇವರು ಹೇಳ್ತಾನೆ, ಅಬ್ರಾಮ್, ನಾನು ಹೇಳ್ದಂಗೆ ನೀನು ತಂದೆ ತಾಯಿ ಬಂಧು ಬಳಗ ಊರನ್ನು ಬಿಟ್ಟು, ಕಸುಬನ್ನು ಬಿಟ್ಟು ನೀನು ಹೊರಗೆ ಬಂದಿದ್ದಕ್ಕೆ ಥ್ಯಾಂಕ್ಸ್. ಆದರೆ ಈಗ ನಿನ್ನನ್ನು ಆಶೀರ್ವಾದ ಮಾಡಬೇಕಾ? ನಿನ್ನಲ್ಲಿ ಒಂದು ಅಡ್ಡಿ ಇದೆ. ನಿನ್ನ ತಮ್ಮನನ್ನು ನೀನು ಪ್ರೀತಿಯಿಂದಲೇ ಅವನನ್ನು ಕಳಿಸ್ಕೊಡು. ಅವನಿರೋವರೆಗೂ ನಾನು ನಿನ್ನನ್ನು ಆಶೀರ್ವಾದ ಮಾಡೋಕ್ಕಾಗಲ್ಲ. ಆಗ ದೇವರ ವಾಕ್ಯಕ್ಕೆ ಅನುಗುಣವಾಗಿ ಆತನು ಹೇಳ್ತಾನೆ ಲೋಟನಿಗೆ, ಲೋಟ, ಇಬ್ಬರು ಹೊರಗೆ ಬಂದುಬಿಟ್ಟಿದ್ದೇವೆ, ಇಲ್ಲಿವರೆಗೂ ನನ್ನ ಜೊತೆಲಿ ನೀಡಿದ್ದಿ. ಈಗ ಸ್ವಲ್ಪ ಯೋಚನೆ ಮಾಡುವಾಗ ನಿನ್ನ ಆಳುಗಳು, ನನ್ನ ಆಳುಗಳು ದನ ಮೇಯಿಸುವಾಗ, ಕುರಿ ಮೇಯಿಸುವಾಗ, ಪ್ರಾಣಿಗಳನ್ನು ನೋಡಿಕೊಳ್ಳುವಾಗ, ವ್ಯವಸಾಯಗಳು ಮಾಡುವಾಗ ಅವರೇನು ಮಾಡ್ತಾ ಇದ್ದಾರೆ? ಒಬ್ಬರಿಗೊಬ್ಬರು
ಮನಸ್ತಾಪ ಮಾಡ್ಕೊಳ್ತಾ ಇದ್ದಾರೆ, ಜಗಳ ಮಾಡ್ಕೊಳ್ತಾ ಇದ್ದಾರೆ, ಸಮಸ್ಯೆ ಮಾಡ್ಕೊಳ್ತಾ ಇದ್ದಾರೆ. ಅದು ನಿನ್ನ ಹತ್ರನೂ ಕಂಪ್ಲೇಂಟ್ ಬರ್ತಾ ಇದೆ, ನನ್ನ ಹತ್ರನೂ ಕಂಪ್ಲೇಂಟ್ ಬರ್ತಾ ಇದೆ. ಆದ ಕಾರಣ ನಾವು ಜಗಳ ಮಾಡ್ಕೊಳ್ಳೋ ಆಗಿಲ್ಲ, ದೇವರಿಗೆ ವಿರುದ್ಧವಾಗಿ ನಡೆಯೋಂಗಿಲ್ಲ. ಆದ ಕಾರಣ ನಾವು ಪ್ರೀತಿಯಿಂದಿರುವಾಗಲೇ ನನ್ನ ಒಂದು ಆಲೋಚನೆ, ನೀನು ಬಲಗಡೆ ಹೋದರೆ ನಾನು ಎಡಗಡೆ ಹೋಗ್ತೇನೆ, ನೀನು ಎಡಗಡೆ ಹೋದರೆ ನಾನು ಬಲಗಡೆ ಹೋಗ್ತೇನೆ. ಅಬ್ರಾಮನ ನಂಬಿಕೆ ದೇವರು, ಲೋಟನ ನಂಬಿಕೆ. ಅವನು ಅಬ್ರಾಮನ ಮಾತನ್ನು ಕೇಳಿ ತನ್ನ ಕಣ್ಣುಗಳಿಂದ ಈ ಭೂಮಿಯ ಸಂಪತ್ತನ್ನು ನೋಡ್ತಾ ಇದ್ದಾನೆ. ಭೂಮಿಯ ಸಂಪತ್ತು ನಮ್ಮನ್ನು ಅಟ್ರಾಕ್ಷನ್ ಮಾಡುತ್ತೆ, ಮ್ಯಾಗ್ನೆಟ್ ಇದ್ದಂಗೆ ಎಳೆಯುತ್ತೆ, ಹಾಕಿ ಎಳೆಯುತ್ತೆ. ಈ ಲೋಕದ ಇಚ್ಛೆ, ಈ ಲೋಕದ ಆಸೆ, ಈ ಲೋಕದ ಸಂಪತ್ತು, ಈ ಲೋಕದ ದುಡಿಮೆ ಪ್ರತಿಯೊಬ್ಬರನ್ನ ಆಕರ್ಷಣೆ ಮಾಡುತ್ತಂತೆ. ಲೋಟ ಸೋದೋಮ್ ಗೋಮರ ಪಟ್ಟಣವನ್ನು ನೋಡ್ತಾ ಇದ್ದಾನೆ. ಸೋದೋಮ್ ಗೋಮರ ಪಟ್ಟಣ ಲೋಟನ ಕಣ್ಣಿಗೆ ಸುಂದರವಾಗಿ ಕಾಣ್ತಾ ಇದೆ, ಅಂದವಾಗಿ ಕಾಣ್ತಾ ಇದೆ, ನೀರಾವರಿ ಪ್ರಾಂತ್ಯ ಅಂತ ಕಾಣ್ತಾ ಇದೆ. ಕಾಣಲ್ಪಟ್ಟ ನಿಮಿತ್ತವಾಗಿ ಅಬ್ರಾಮನಿಗೆ ಅವನು ಹೇಳ್ತಾನೆ, ನಾನು ಸೋದೋಮ್ ಗೋಮರ ಪಟ್ಟಣವನ್ನು ಆರಿಸಿಕೊಂಡಿದ್ದೇನೆ. ಅದು ದೇವರ ವಾಕ್ಯ ಹೇಳ್ತದೆ. ಪ್ರಿಯ ಸಹೋದರಿಯೇ, ನೀನು ಯಾವುದಾದ್ರೂ ಮಾರ್ಗಕ್ಕೆ ಹೋಗೋಕ್ಕೆ ಮುಂಚಿತವಾಗಿ ಹೋಗೋದು ದೇವರ ಚಿತ್ತಾನ, ಇಲ್ಲಿ ವಾಸ ಮಾಡುವುದು ದೇವರ ಚಿತ್ತಾನ. ಯಾಕಂದ್ರೆ ದೇವರ ವಾಕ್ಯ ಹೇಳ್ತದೆ, ಎರಡು ಯಜಮಾನರಿಗೆ ನಾವು ಸೇವೆ ಮಾಡೋಕ್ಕಾಗೋದಿಲ್ಲ, ಒಬ್ಬನಿಗೆ ಮಾತ್ರ ಸೇವೆ ಮಾಡಲಿಕ್ಕೆ ಸಾಧ್ಯ. ಲೋಟ ತನ್ನ ಜ್ಞಾನ ದೃಷ್ಟಿಯಿಂದ ಕಂಡಂಥ ಸೋದೋಮ್ ಗೋಮರ ಪಟ್ಟಣದ ಕಡೆಗೆ ಅವನ ಪಯಣವನ್ನು ಪ್ರಾರಂಭ ಮಾಡಿಬಿಟ್ಟಿದ್ದಾನೆ. ಅಲ್ಲ ಹೋಗಿ ವಾಸ ಮಾಡಲಿಕ್ಕೆ ಪ್ರಾರಂಭ ಮಾಡಿಬಿಟ್ಟಿದ್ದಾನೆ. ಅದು ಸತ್ಯವೇದ ಹೇಳ್ತದೆ, ಆ ಪ್ರಾಂತ್ಯ ದೇವರಿಗೆ ಇಷ್ಟ ತರುವಂಥ ಪ್ರಾಂತ್ಯ ಅಲ್ಲ, ಸಮಾಧಾನ ತರುವಂಥ ಪ್ರಾಂತ್ಯ ಅಲ್ಲ. ಕಾರಣ ಆ ಗ್ರಾಮ, ಆ ಊರು ದೇವರಿಗೆ ವಿರುದ್ಧವಾಗಿ ನಡೆಯತಕ್ಕ ಕ್ಯಾರೆಕ್ಟರಿಂದ ತುಂಬಲ್ಪಟ್ಟಿದೆ. ಪಾಪ, ಕಾಮ, ದೇವರು ಬಯಸಿದಂಥ ಕಾರ್ಯಗಳು ಆ ಪ್ರಾಂತ್ಯದಲ್ಲಿ ಕಂಡು ಬಂದಾಗ ಆ ಸೋದೋಮ್ ಗೋಮರವನ್ನು ದೇವರು ಸುಡೋದಕ್ಕೆ ನೇಮಕ ಮಾಡ್ತಾ ಇದ್ದಾನೆ. ಕಾರಣ ಏನು? ಅಲ್ಲಿ ವಿಧೇಯರಿಲ್ಲ, ಭಯಭಕ್ತಿಯವರಿಲ್ಲ, ಪ್ರಾರ್ಥನೆ ಮಾಡೋರಿಲ್ಲ, ಆರಾಧನೆ ಮಾಡೋರಿಲ್ಲ, ದೇವರಿಗೆ ಮೆಚ್ಚುವಂಥ ಕುಟುಂಬ ಆ ಪ್ರಾಂತ್ಯದಲ್ಲಿ ಇಲ್ಲ. ದೇವರಿಗೆ ವಿರುದ್ಧವಾಗಿರುವಂಥ ಸೈತಾನನನ್ನು ಆರಾಧನೆ ಮಾಡ್ತಾ ಇದ್ದಾರೆ, ಅವನ ಮಾತನ್ನು ಕೇಳ್ತಾ ಇದ್ದಾರೆ, ಅವನ ಆಸೆಗಳನ್ನ ಇವರು ನೆರವೇರಿಸ್ತಾ ಇದ್ದಾರೆ. ಅದು ದೇವರು ಹೇಳ್ತಾನೆ, ಲೋಕದಲ್ಲಿ ನಾನು ನಿಮ್ಮನ್ನು ಪ್ರತ್ಯೇಕಿಸಿದ್ದೇನೆ, ಲೋಕದಲ್ಲಿ ನಾನು ನಿಮ್ಮನ್ನು ಮಾರ್ಪಡಿಸಿದ್ದೇನೆ, ಲೋಕದಲ್ಲಿ ನಿಮ್ಮನ್ನು ಸಪ್ರೇಟ್ ಮಾಡಿದ್ದೇನೆ, ನಿಮ್ಮನ್ನು ನಾನು ಆರಿಸಿಕೊಂಡಿದ್ದೇನೆ. ಒಂದು ಹಲ್ಲೆಲೂಯಾ ಇದ್ದೀರಾ? ದೇವರು ಹೇಳ್ತಾನೆ, ನಾನು ನಿಮ್ಮನ್ನು ಯೇಸುವಿನ ಮೂಲಕವಾಗಿ ಆರಿಸಿಕೊಂಡಿದ್ದೇನೆ. ಆರಿಸಲ್ಪಟ್ಟ ನಿಮಿತ್ತ ನಿಮ್ಮ ಜೀವಿತ ಲೋಕದವರ ಹಾಗೆ ಅಲ್ಲ, ಲೋಕದವರ ರೀತಿ ಅಲ್ಲ. ಲೋಕಕ್ಕೂ ನಿಮಗೂ ಡಿಫ್ರೆಂಟ್ ಇರಬೇಕು. ಅವರ ಹಾಗೆ ನಾವು ಜೀವಿಸೋದಕ್ಕೆ ಕರೆಯಲ್ಪಟ್ಟವರಲ್ಲ, ಅವ್ರಿಗಿಂತ ವಿಭಿನ್ನವಾಗಿ ಪರಲೋಕ ರಾಜ್ಯಕ್ಕೆ ಸಂಸ್ಥಾನಕ್ಕೆ ಸಂಬಂಧಪಟ್ಟವರಾಗಿ ಈ ಲೋಕದಲ್ಲಿ ನಾವು ಜೀವಿಸಬೇಕು. ಅದಕ್ಕೆ ದೇವರು ಹೇಳ್ತಾನೆ, ಪ್ರಿಯರೇ, ಲೋಟನ ಆರಿಸಲ್ಪಟ್ಟಂಥ ಊರು ದೇವರ ದೃಷ್ಟಿಯಲ್ಲಿ ಆಶೀರ್ವದಿಸಲ್ಪಟ್ಟಂಥ ಊರಲ್ಲ. ದೇವರಿಗೆ ವಿರುದ್ಧವಾಗಿ ಸೈತಾನನ ಮಾತನ್ನು ಕೇಳುವಂಥ ಊರಾಗಿತ್ತಲ್ಲ. ಅಲ್ಲಿನ ಒಂದು ಮನೆ ಆದರೂ ದೇವರನ್ನ ಘನಪಡಿಸುವಂಥ ಮನೆ ಇರಲಿಲ್ಲ, ಒಬ್ಬನೂ ಇರಲಿಲ್ಲ ಅಂತ. ದೇವರೆಂಥ ದೊಡ್ಡವನು ನೋಡ್ರಿ. ಅಬ್ರಾಮ್ ಕರೆಯುವಾಗ ಬಂದ ನಿಮಿತ್ತವಾಗಿ ದೇವರು ಹೇಳ್ತಾನೆ, ನನ್ನನ್ನು ಯಾರು ಸನ್ಮಾನ ಮಾಡ್ತಾರೋ ಅವ್ರನ್ನ ನಾನು ಸನ್ಮಾನ ಮಾಡ್ತೇನೆ.
ನನ್ನನ್ನು ಯಾರು ಸನ್ಮಾನ ಮಾಡ್ತಾರೋ ಅವ್ರನ್ನ ನಾನು ಸನ್ಮಾನ ಮಾಡ್ತೇನೆ. ನಿಮ್ಮ ಮನೇಲಿ ನೀವು ಸನ್ಮಾನ ಮಾಡುವಂಥ ಜನ ಆಗಿದ್ರೆ ನಿಮ್ಮನ್ನು ದೇವ್ರು ಸನ್ಮಾನ ಮಾಡೇ ಮಾಡ್ತಾನೆ. ಎಷ್ಟು ಜನ ಬಿಲೀವ್ ಮಾಡ್ತೀರಾ? ನನ್ನನ್ನು ದೇವ್ರು ಸನ್ಮಾನ ಮಾಡ್ತಾನೆ ಎಷ್ಟು ಜನ ನಂಬ್ತೀರಾ? ಯಾವಾಗ ಸನ್ಮಾನ ಮಾಡ್ತಾನೆ? ನೀವು ದೇವ್ರನ್ನ ಸನ್ಮಾನ ಮಾಡುವಾಗ, ನೀವು ದೇವ್ರಿಗಾಗಿ ನಿಲ್ಲುವಾಗ, ನೀವು ದೇವ್ರಿಗಾಗಿ ಜೀವಿಸುವಾಗ, ದೇವ್ರಿಗಾಗಿ ಬಿಡುವಾಗ, ದೇವ್ರಿಗಾಗಿ ನಿಲ್ಲುವಾಗ, ದೇವ್ರಿಗಾಗಿ ಬಾಳುವಾಗ, ದೇವ್ರಿಗಾಗಿ ಬದುಕುವಾಗ ನನ್ನ ಉಸಿರು ಏಸು. ನನ್ನ ಉಸಿರು ಯಾರಾಗಿರಬೇಕು? ನನ್ನ ಉಸಿರು ಯಾರಾಗಿರಬೇಕು? ಆ ಏಸು ಬಿಟ್ಟು ಬೇರೆ ಯಾರು ಇರಬಾರ್ದು. ಅವ್ರ ಲೈಫ್ನ ನೋಡ್ರಿ, ದೇವರು ಬಂಗಾರ ಮಾಡಿಬಿಡ್ತಾರೆ. ಒಂದು ಆಮೇಲೆ ಹೇಳ್ರಿ. ನಮ್ಮ ದೇವರು ನಮ್ಮ ಜೀವಿತವನ್ನು ಬಂಗಾರ ಮಾಡಲಿಕ್ಕೆ ಬಂದಿದ್ದು. ಆ ಬಂಗಾರವಾಗಬಾರ್ದಂತ ಸೈತಾನನ ಪ್ಲ್ಯಾನ್. ಅಬ್ರಾಮ್ ದೇವರ ಮಾತಿಗೆ ವಿಧೇಯನಾದ ಅಂತ ಸೋದೋಮ್ ಗೋಮರ ನಾಶ ಮಾಡೋದಕ್ಕೆ ಮುಂಚಿತವಾಗಿ ದೇವರ ಆಲೋಚನೆ ನೋಡ್ರಿ. ನನ್ನ ಸ್ನೇಹಿತನಾದ ಅಬ್ರಾಮನಿಗೆ ಸೋದೋಮ್ ಗೋಮರವನ್ನು ನಾಶ ಮಾಡುವಂಥ ವಿಷಯ ನಾನು ತಿಳಿಸದೆ ಹೇಗೆ ನಾನು ನಾಶ ಮಾಡಲಿ? ಯಾಕೆ ದೇವರ ಆಲೋಚನೆ ಮಾಡಿಕೊಂಡ? ಯಾಕೆ ದೇವರ ಆಲೋಚನೆ ಮಾಡಿಕೊಂಡ? ಯಾಕೆ ದೇವರು ಅಬ್ರಾಮನಿಗೆ ತಿಳಿಸ್ದಿರ ನಾಶ ಮಾಡಬಾರ್ದಂತ ಆಲೋಚನೆ ಮಾಡ್ದ? ಯಾರಿಗೂ ಗೊತ್ತಿಲ್ವಾ? ಅದನ್ನೇ ಹೇಳಬೇಕಾಗಿತ್ತು. ಚಪ್ಪಾಳೆ ಹೊಡೀರಿ ಪಾಪ, ಯಾರು ಹೇಳ್ದವರು? ಅವ್ರ ತಮ್ಮ ಲೋಟನಲ್ಲಿದ್ದಾನೆ. ಯೇಸು ಹೇಳ್ತಾನೆ, ಒಬ್ಬ ನೀತಿವಂತನಿದ್ರು ಅವನ ಮೂಲಕ ನಾನು ರಕ್ಷಣೆ ತರ್ತೀನಿ. ಒಬ್ಬ ನೀತಿವಂತನು ನನ್ನ ಪರವಾಗಿ ನಿಲ್ಲೋದಾದರೆ ಅವನ ಮೂಲಕ ಆ ಗ್ರಾಮವನ್ನೇ ನಾನು ರಕ್ಷಣೆಗೆ ತರ್ತೀನಿ. ಲೋಟ ಇದ್ದಾನಲ್ಲ, ಲೋಟನ ಮನೆಯಲ್ಲಿ ಯಾರೂ ನಂಬಿಗಸ್ತರಿಲ್ಲ. ಅವ್ರ ಹೆಂಡತಿ ಇಲ್ಲ, ಅವ್ರ ಮಕ್ಕಳಿಲ್ಲ, ಅವ್ರ ಅಳಿದಿರಿಲ್ಲ, ಅವ್ರ ಮೊಮ್ಮಕ್ಕಳಿಲ್ಲ. ಆದರೆ ಗಾಡ್ ಗ್ರೇಸ್, ಲೋಟನ ನಿಮಿತ್ತ ಆ ಮನೆಗೆ ದಯೆ ಬರ್ತದೆ. ಅಬ್ರಾಮ್ ಪ್ರಾರ್ಥನೆ ಮಾಡ್ತಾನೆ ದೇವ್ರ ಹತ್ರ, ದೇವರೇ ಆ ಊರಲ್ಲಿ ನೀತಿವಂತರಿದ್ದರೆ ಅವ್ರನ್ನ ರಕ್ಷಣೆ ಮಾಡೋದಿಲ್ವಾ? ಅಬ್ರಾಮ್ ಹೃದಯ ದೇವರು ಅರ್ಥ ಮಾಡಿಕೊಂಡು ಕಡೆಗೆ ದೇವರು ಹೇಳ್ತಾರೆ, ಅಲ್ಲಿ ನೀತಿವಂತನು ಒಬ್ಬನಿದ್ರು ನಾನು ರಕ್ಷಣೆ ಮಾಡ್ತೀನಿ. ಅದರರ್ಥ ಲೋಟ ಬಿಟ್ಟು ಇನ್ಯಾರು ಇಲ್ಲ ಅಲ್ಲಿ. ಎಲ್ಲರೂ ಭಯಂಕರವಾದ ಪಾಪದಲ್ಲಿ ತುಂಬಲ್ಪಟ್ಟ ಜನ. ಲೋಕದ ಅಧಿಪತಿಯಾಗಿರುವ ಸೈತಾನನನ್ನು ಆರಾಧನೆ ಮಾಡುವಂಥ ಜನ, ಸೈತಾನನ ಮಾತನ್ನು ಕೇಳುವಂಥ ಜನ, ಸೈತಾನನ ಕ್ರಿಯೆಗಳನ್ನು ಮಾಡಿಕೊಂಡು ದೇವರಿಗೆ ಕೋಪವನ್ನು ಎಬ್ಬಿಸುವಂಥ ಜನ ಅಲ್ಲಿದ್ದರು. ಅದರ ನಿಮಿತ್ತವಾಗಿ ದೇವರು ಅಬ್ರಾಮ್ನಿಗೆ ಹೇಳ್ತಾರೆ, ನಿನ್ನ ನಿಮಿತ್ತ ನಿನ್ನ ತಮ್ಮನನ್ನು ರಕ್ಷಣೆ ಮಾಡಲಿಕ್ಕೆ ಇಷ್ಟಪಡ್ತಾನೆ. ಒಂದು ಕಂಡೀಷನ್ ಏನಪ್ಪ? ನಾನು ಯಾವ ಬೆಟ್ಟಕ್ಕೆ ಓಡಿ ಹೋಗು ಅಂತ ಹೇಳ್ತೀನೋ ಆ ಬೆಟ್ಟವನ್ನು ನೋಡ್ಕೊಂಡು ಓಡಬೇಕ. ಯಾವ ಕಾರಣಕ್ಕೂ ಅವರು ಹಿಂದೆ ತಿರುಗಿ ನೋಡಬಾರ್ದು. ಕ್ರಿಶ್ಚಿಯನ್ ಲೈಫ್ ಹಾಗೇನೆ ರೀ. ಒಂದು ಸಲ ಯೇಸುನ ನೋಡೋಕ್ಕೆ ಪ್ರಾರಂಭ ಮಾಡಿದ್ರೆ ಇನ್ನೊಬ್ಬರ ಕಡೆಗೆ ನಮ್ಮ ದೃಷ್ಟಿ ಹೋಗಬಾರ್ದಂತೆ, ಇನ್ನೊಂದು ದೇವರ ಕಡೆಗೆ ನಮ್ಮ ದೃಷ್ಟಿ ಹೋಗಬಾರ್ದು. ನಾವು ದೇವರಿಂದ ಆರಿಸಲ್ಪಟ್ಟವರು. ದೇವರಿಂದ ಆರಿಸಲ್ಪಟ್ಟ ನಿಮಿತ್ತವಾಗಿ ನಮ್ಮನ್ನು ಪೋಷಣೆ ಮಾಡೋದು ದೇವರೇ, ನಮ್ಮನ್ನು ಬಲಪಡಿಸೋದು ದೇವರೇ, ನಮ್ಮನ್ನು ಕೈ ಹಿಡಿಯೋದು ದೇವರೇ, ನಮ್ಮನ್ನು ನಡೆಸೋದು ದೇವರೇ, ನಮಗೆ ಸಹಾಯ ಮಾಡೋಕ್ಕೆ ಬರೋದು ದೇವರೇ. ಕರಗಳ್ತಡಿ ದೇವ್ರನ್ನ ಮಹಿಮೆ ಪಡಿಸಲಿ. ಏಸಪ್ಪ, ನಿನ್ನ ಸಹಾಯ ಇಲ್ಲದೆ ಹೋದ್ರೆ ನಮಗೆ ಸಹಾಯ ಮಾಡೋರು ಒಬ್ಬರು ಇಲ್ಲ. ಪ್ರಿಯ ಸಹೋದರಿ, ಏಸು ಅದಕ್ಕೆ ನಿನ್ನ ನಂಬಿಕೆ ಅಂತ ನಿನಗಾಗಲಿ ಅಂದ. ನೋಡ್ರಿ, ಲೋಟನ ಮನೆಗೆ ದೇವ್ರು ಹೇಳ್ತಾರೆ, ಲೋಟ ನೀನು ನೋಡ್ದಲ್ಲಪ್ಪ ಎಷ್ಟು ಪಾಪದ ಜನ ಇಲ್ಲಿದ್ದಾರೆ, ಭಯಂಕರವಾದ ಪಾಪ, ಅದು ಎಕ್ಸ್ಪ್ಲೈನ್ ಮಾಡೋಕ್ಕೆ ಆಗಲ್ಲ ಅಂಥ ಪಾಪ. ಎಲ್ಲಿವರೆಗೂ ಪಾಪದ ಜನ ಇದ್ದರು ಅಂದರೆ ದೇವದೂತರನ್ನೇ ಬಿಟ್ಟಿಲ್ಲಂತೆ ಆ ಜನ. ಅಂಥ ಪಾಪ ಆ ಗ್ರಾಮದಲ್ಲಿ, ಆ ಊರಿನಲ್ಲಿ ತುಂಬಲ್ಪಟ್ಟಿತ್ತಂತೆ.
ಆದ ಕಾರಣ ದೇವರ ವಾಕ್ಯ ಆ ಜನರ ಒಳಗೆ ಸೈತಾನ್ ಪಾಪವನ್ನ ತುಂಬಲ್ಪಟ್ಟ ನಿಮಿತ್ತವಾಗಿ ಜಗದ್ರಕ್ಷಕನಾಗಿ ಯೇಸು ಬಂದು ಹೇಳ್ತಾನ್ರಿ, ಅವನು ಡಿಕ್ಲೇರ್ ಮಾಡ್ತಾನೆ, ನಿಮ್ಮ ಪಾಪ ಕಡು ಕೆಂಪಾಗಿದ್ದರು ನನ್ನ ಬಳಿಗೆ ಬರೋದಾದ್ರೆ ಒಂದು ಆಮೇಲೆ ಹೇಳ್ರಿ. ನೋಡ್ರಿ, ಅರ್ಥ ಆಗುತ್ತಾ ನಿಮಗೆ? ಕಡು ಪಾಪವಾಗಿದ್ರು, ನಿಮ್ಮ ಪಾಪಗಳು ಕಡು ಕೆಂಪಾಗಿದ್ದರು, ಕ್ಷಮಿಸಕ್ಕೆ ಆಗದಂತ ಪಾಪ ನಿಮ್ಮ ಬಳಿ ಇದ್ರು, ಶತ್ರು ನಿಮ್ಮನ್ನ ಪರಲೋಕದ ಕಡೆಗೆ ಮಾರ್ಗ ತೋರಿಸದೆ ನರ್ಕದ ಕಡೆಗೆ ಮಾರ್ಗ ತೋರಿಸಿ ಬಿಟ್ಟಿದ್ದಾನಲ್ಲ, ಅವನ ಆದಿನ ಹಿಡಿದು ನೀವು ಹೋಗ್ಬಿಟ್ಟಿದ್ದೀರಲ್ಲ, ಇನ್ನೇನು ನರ್ಕಕ್ಕೆ ಒಳಗೋಗಬೇಕು, ಆಗಲೂ ನಿಮಗೊಂದು ಅವಕಾಶ. ಈಗ ನೀವು ಪಶ್ಚಾತ್ತಾಪದಿಂದ ನನ್ನ ಕಡೆಗೆ ತಿರುಗಿಕೊಳ್ಳೋದಾದರೆ ನಾನು ನಿಮ್ಮ ತಪ್ಪುಗಳನ್ನು ಕ್ಷಮಿಸಿ ನಿಮ್ಮ ದೇಶದಲ್ಲಿ ಆರೋಗ್ಯವನ್ನು ನಾನು ಉಂಟು ಮಾಡ್ತೇನೆ. ಪ್ರಿಯ ಸಹೋದರಿ, ಈ ಒಂದು ಆಫರ್, ಈ ಒಂದು ಡಿಕ್ಲರೇಷನ್ ಕೊಟ್ಟಲ್ಪಟ್ಟಿದ್ದು ಯೇಸು ಮಾತ್ರ. ಅದಕ್ಕೆ ಆತನು ಹೇಳ್ತಾನೆ, ನನ್ನವರಿಂದ ಹೆಸರುಗೊಂಡ ನೀವು ನಿಮ್ಮ ತಪ್ಪನ್ನು ಒಪ್ಪಿಕೊಂಡು ಅದನ್ನು ಬಿಟ್ಟು ಬಿಡುವುದಾದರೆ ನಿಮ್ಮ ದೇಶದಲ್ಲಿ ಆರೋಗ್ಯ ನಾನು ಕೊಂಡು ತರ್ತೇನೆ. ಯೇಸು ಒಬ್ಬನೇ ಹೇಳ್ತಾನೆ, ನಿಮ್ಮ ಪಾಪಗಳು ಕಡು ಕೆಂಪಾಗಿದ್ರು ನನ್ನ ಬಳಿಗೆ ಬನ್ನಿರಿ, ನನ್ನ ಬಳಿಗೆ ಬನ್ನಿರಿ, ಹಿಮದಾಗೆ ಬೆಳಗ್ಗೆ ಮಾಡಿಬಿಡ್ತೇನೆ. ಕಾರಣ ಏನು ಗೊತ್ತಾ? ಲೋಕದ ದೇವರು ಪಾಪವನ್ನು ತುಂಬಿಸಿದಾನೆ ಜನರಲ್ಲಿ. ಬೈ ಬರ್ತ್, ಮಗುವಾಗಿ ಹುಟ್ಟುವಾಗಲೇ ಆ ಮಗುವಿನಲ್ಲಿ ದೇವರು ಇಷ್ಟಪಡದೇ ಇರುವಂಥ ರಕ್ತ ಇರುತ್ತಂತೆ. ಅದಕ್ಕೆ ದೇವರ ವಾಕ್ಯ ಹೇಳ್ತದೆ, ಒಬ್ಬನು ಹೊಸದಾಗಿ ಹುಟ್ಟದೆ ಹೋದರೆ ದೇವರ ರಾಜ್ಯ ಅವನು ಸೇರೋದೇ ಇಲ್ಲ. ಹೊಸದಾಗಿ ಹುಟ್ಟಬೇಕಂದ್ರೆ ಅವನ ಪ್ರಾಯಕ್ಕೆ ಬರುವಾಗ ಮನಪೂರ್ತಿಯಾಗಿ ಅರಿಕೆ ಮಾಡಬೇಕು, ನಾನ್ ಪಾಪಿ, ಲೋಕದ ಇಚ್ಛೆಯ ನಿಮಿತ್ತವಾಗಿ ಪಾಪದ ಜೀವಿತವನ್ನು ಮಾಡಿ ದೇವರಿಗೆ ವಿರುದ್ಧವಾಗಿ ನಿಲ್ಲಲ್ಪಟ್ಟಂತ ನಾನು ಇವತ್ತು ಅರಿಕೆ ಮಾಡ್ತಾನೆ, ಇನ್ಮೇಲೆ ಲೋಕಕ್ಕಾಗಿ ನಾನು ಜೀವಿಸೋದಿಲ್ಲ, ಲೋಕದ ಪಾರಿಗೆ ನಾನು ಜೀವಿಸಲ್ಲ, ಲೋಕದ ಇಚ್ಛೆಗೆ ನಾನು ಜೀವಿಸಲ್ಲ, ಲೋಕದ ಆಶಾ ಪಾಶಗಳಿಗೆ ನಾನು ಜೀವಿಸಲ್ಲ. ಇವತ್ತಿನಿಂದ ನಾನು ಜೀವಿಸುವುದಾದರೆ ಕ್ರಿಸ್ತನಿಗಾಗಿ. ಅದಕ್ಕೆ ಯೇಸು ಹೇಳ್ತಾನೆ, ಒಬ್ಬನು ನೂತನಾಗಿ ಹುಟ್ಟದೆ ಹೋದರೆ, ಹೊಸದಾಗಿ ಹುಟ್ಟದೆ ಹೋದರೆ ಪರಲೋಕ ರಾಜ್ಯ ಅವನದಲ್ಲ. ಲೋಟನಿಗೆ ದೇವರು ಅವಕಾಶ ಕೊಟ್ಟರು. ಲೋಟ, ನೀನು ರಕ್ಷಣೆ ಹೊಂದಬೇಕು ಅಂದರೆ ನಾನು ಹೇಳುವಂಥ ಬೆಟ್ಟಕ್ಕೆ ನಿನ್ನ ಮೂಲಕವಾಗಿ ಕುಟುಂಬಕ್ಕೆ ಒಂದು ಗ್ರೇಸ್ ಕೊಡ್ತೇನೆ. ಹಿಂದಿರುಗದೆ ಇಡೀ ಕುಟುಂಬ ಓಡೋಕ್ಕೆ ಪ್ರಾರಂಭ ಮಾಡಬೇಕು. ಓಡಬೇಕು ಅಂತ ವಾಕ್ಯ ಹೇಳ್ತದೆ. ಹಿಂದೆ ನೋಡಬಾರ್ದು. ಒಂದು ವೇಳೆ ಅಪ್ಪಿತಪ್ಪಿ ಹಿಂದೆ ನೋಡಿದಾದಲ್ಲಿ ನೀವು ಆ ಬೆಂಕಿಗೆ ಆಹುತರಾಗ್ಬಿಡ್ತೀರಿ. ಪ್ರಿಯ ಸಹೋದರಿ, ಸತ್ಯವೇದ ಹೇಳ್ತದೆ, ಅವ್ರ ಮನೆಗೆ ರಕ್ಷಣೆ ಕೊಟ್ಟಂಥ ದೇವರು ಪ್ರಾರಂಭ ಮಾಡಲಿಕ್ಕೆ ಹೇಳುವಾಗ ಓಡಲ್ಪಟ್ಟಂಥ ಲೋಟ ಮಾತ್ರ ಹಿಂತಿರುಗದೆ ಗುರಿಯನ್ನು ಮುಂದಿಟ್ಟುಕೊಂಡು ಭಯಗ್ರಾಂತನಾಗಿ ದೇವರ ಭಯದ ನಿಮಿತ್ತ ಆ ಬೆಟ್ಟದ ಕಡೆಗೆ ಓಡ್ತಾನ್ರಿ. ಅಲ್ಲಿ ಉಳಿಯಲ್ಪಟ್ಟದ್ದು ಒಬ್ಬನೇ ಲೋಟ ಮಾತ್ರ. ಅವ್ರ ಹೆಂಡತಿ ಬರೋಕ್ಕಾಗಲಿಲ್ಲ, ಮಕ್ಕಳು ಬರೋಕ್ಕಾಗಲಿಲ್ಲ, ಬಂಧುಗಳು ಬರೋಕ್ಕಾಗಲಿಲ್ಲ, ಅವನಿಂದ ಯಾರೂ ಓಡಿ ಬರೋಕ್ಕಾಗಲಿಲ್ಲ. ನೀತಿವಂತನು ಮಾತ್ರ ಓಡಲಿಕ್ಕೆ ಸಾಧ್ಯ, ಪರಿಶುದ್ಧವಂತರು ಮಾತ್ರ ಓಡಲಿಕ್ಕೆ ಸಾಧ್ಯ, ದೇವರ ಭಯಭಕ್ತಿ ಉಳ್ಳವರು ಮಾತ್ರ ಓಡಲಿಕ್ಕೆ ಸಾಧ್ಯ. ಎಲ್ಲರೂ ದೇವರ ರಾಜ್ಯದಲ್ಲಿ ಓಡಕ್ಕಾಗಲ್ಲ. ಯಾಕಂದ್ರೆ ದೇವರು ಹೇಳ್ತಾನೆ, ಯೇಸುವಿನ ಮೂಲಕವಾಗಿ ನಿಮ್ಮನ್ನು ಈ ಲೋಕದಲ್ಲಿ ಪ್ರತ್ಯೇಕ ಮಾಡಿದ್ದೇನೆ. ಅಬ್ರಾಮ್ ದೇವರಿಂದ ಪ್ರತ್ಯೇಕಿಸಲ್ಪಟ್ಟ ಮೇಲೆ ಅವನು ತಿರುಗಿ ಹಳೆ ಕಸಬಿಗೆ ಹೋಗಲೇ ಇಲ್ಲ. ತಿರುಗಿ ಆ ಊರಿನ ಕಡೆಗೆ ಅವನು ತಿರುಗಕ್ಕೆ ಹೋಗಲೇ ಇಲ್ಲ. ದೇವರು ಹೇಳಲ್ಪಟ್ಟಂಥ ಊರಿನ ಕಡೆಗೆ ತನ್ನ ಪ್ರಯಾಣ ಮಾಡಲ್ಪಟ್ಟಂಥ ಅಬ್ರಾಮ್ ಒಂದು ದಿನ ದೇವರ ವಾಕ್ಯ ಹೇಳ್ತದೆ, ಅಭಿಮೇಲಕನ ಬಳಿಗೆ ಗೆರಾರಿನ ಅರಸನಾದಂಥ ಅಭಿಮೇಲಕನ ಮನೆಗೆ ಅಬ್ರಾಮ್ ಮತ್ತು ಸಾರಾ ಅವ್ರ ಮನೆಗೆ ಬಂದು ಅರಮನೆಯ ಬಾಗಿಲನ್ನು ತಟ್ಟಿ
ರಾಜನ ಮುಂದೆ ನಿಂತ್ಕೊಂಡು ಹೇಳ್ತಾರೆ, ಅಯ್ಯ, ನಾವು ಪ್ರಯಾಣ ಮಾಡಿ ಈ ಗ್ರಾಮಕ್ಕೆ, ಈ ರಾಜ್ಯಕ್ಕೆ ಬಂದುಬಿಟ್ಟಿದ್ದೇವೆ, ತಂಗೋದಕ್ಕೆ ನಮಗೆ ಅವಕಾಶ ಮಾಡಿಕೊಡು. ರಾಜನ ಪದ್ಧತಿ, ಯಾರೇ ಬಂದು ಕಷ್ಟ ಹೇಳಿದ್ರೆ ಅವ್ರಿಗೆ ಸಹಕರಿಸಿ, ಸಂತೈಸಿ, ಆಧರಿಸಿ ಅವ್ರ ಕಷ್ಟನ ಪರಿಹಾರ ಮಾಡಬೇಕು. ಅಬ್ರಾಮ್ ಮತ್ತು ಸಾರಾ ಗೇರಾರಿನ ಅರಸನಾದ ಅಭಿಮೇಲಕನ ಬಳಿಗೆ ಬಂದು ನಿಂತಾಗ ಅಬ್ರಾಮನ ಮಾತನ್ನು ಅಭಿಮೇಲಕನ ಕೇಳಿಸಿಕೊಂಡ. ಎಲ್ಲ ಆದಮೇಲೆ ಅಭಿಮೇಲಕನ ಕೇಳ್ತಾನೆ, ನಿನ್ನ ಜೊತೆಯಲ್ಲಿ ಬಂದಿರುವಂಥ ಈಕೆ ಯಾರು? ಅವನು ಬೈದ ನಿಮಿತ್ತವಾಗಿ ತಂಗಿ ತಂಗಿ ಅಂತ ಹೇಳಿಬಿಡ್ತಾನೆ. ನೋಡಿ, ಭಯ ಅವನಿಗೆ. ರಾಜ ಎಲ್ಲಿ ನನ್ನ ಹೆಂಡತಿನ ಅವನು ವಶೀಕರಣ ಮಾಡ್ಕೊಂಡ್ಬಿಡ್ತಾನೋ, ಅವನು ತೆಗೆದುಕೊಂಡು ಬಿಡ್ತಾನೋ ಅಂತ ಭಯ. ಯಾಕಂದರೆ ರಾಜನಿಗೆ ಅಧಿಕಾರವನ್ನು ದೇವರೇ ಹೇಳ್ತಾರೆ. ಏನಂತ ಅಂದರೆ, ಈ ಜನ ಇದ್ದಾರಲ್ಲ, ನಿನ್ನನ್ನಲ್ಲ ನನ್ನನ್ನು ತ್ಯಜಿಸಿದ್ದಾರೆ. ಜನ ಏನು ಮಾಡ್ತಾರೆ, ನಮಗೆ ರಾಜ ಬೇಕು, ಒಬ್ಬ ಅರಸ ಬೇಕು, ನಮ್ಮನ್ನು ನಡೆಸೋದಕ್ಕೆ ಒಬ್ಬ ನಾಯಕ ಬೇಕು ಅಂತ ಆರೋನನ ಬಳಿ ಬೊಬ್ಬೆ ಹಾಕ್ತಾರೆ, ಸಾಮುವೇಲ್ನ ಬಳಿಯಲ್ಲಿ ಬೊಬ್ಬೆ ಹಾಕ್ತಾರೆ. ಆಗ ದೇವ್ರು ಸಾಮುವೇಲ್ಗೆ ಹೇಳ್ತಾನೆ, ಸಾಮುವೇಲ್ ಭಯಪಡಬೇಡ, ಅವರು ನಿನ್ನನ್ನಲ್ಲ, ಅವರು ನನ್ನನ್ನು ತಿರಸ್ಕಾರ ಮಾಡಿದ್ದಾರೆ. ಆದ ಕಾರಣ ನೀನು ಅವರಿಗೆ ಕೆಲವೊಂದು ರೂಲ್ಸ್ಗಳನ್ನ ಹೇಳು. ರಾಜನ ಅಧಿಕಾರ ಹೆಂಗಿರುತ್ತೆ ಅಂದರೆ, ಅವನು ಯಾರನ್ನ ಬೇಕಾದರೂ ತನ್ನ ಆಳಾಗಿ ಕರ್ಕೊಳ್ಬೋದು, ತನ್ನ ಅರಮನೆಗೆ ಕರ್ಕೊಳ್ಬೋದು, ಕೆಲಸಕ್ಕೆ ಕರ್ಕೊಳ್ಬೋದು, ಯಾರನ್ನ ಇಚ್ಛೆ ಬಂದಾಗ ಸಾಯಿಸ್ಬೋದು. ಕಾರಣ ಇರಲಿ, ಕಾರಣ ಇಲ್ಲದೆ ಹೋಗಲಿ, ಅವನ ಬಾಯಿಂದ ಮಾತೇ ಫೈನಲ್. ಆ ಮಾತುಗಳನ್ನ ಅವ್ರಿಗೆ ಹೇಳಿ ಒಬ್ಬ ರಾಜನ ನೀನು ನೇಮಕ ಮಾಡು. ಪ್ರಿಯ ಸಹೋದರ ಸಹೋದರಿಯೇ, ದೇವರ ವಾಕ್ಯ ಹೇಳ್ತದೆ, ಅಬ್ರಾಮ್ ಭಯದ ನಿಮಿತ್ತವಾಗಿ ದೇವರ ವಾಕ್ಯಕ್ಕಾದರೋಗ ಅವನು ಹೇಳ್ತಾನೆ ಅಭಿಮೇಲಕನಿಗೆ, ಈಕೆ ನನ್ನ ತಂಗಿ. ಅದು ದೇವರಿಗೆ ಸ್ತೋತ್ರ. ಅಬ್ರಾಮ್ ದೇವರನ್ನ ಆರಾಧನೆ ಮಾಡೋಕ್ಕೆ ಪ್ರಾರಂಭ ಮಾಡಿದ ಮೇಲೆ ವಿಗ್ರಹಗಳನ್ನು ಆರಾಧನೆ ಮಾಡೋಕ್ಕೆ ಹೋಗಲೇ ಇಲ್ಲ. ಒಂದು ಅಲ್ಲೇಲೂಯ ಹೇಳ್ರಿ, ಇದ್ದೀರಾ? ಅಬ್ರಾಮ್ ಯಾವಾಗ ದೇವರನ್ನ ಆರಾಧನೆ ಮಾಡೋಕ್ಕೆ, ಅಂದರೆ ಸತ್ಯ ದೇವರನ್ನ ಆರಾಧನೆ ಮಾಡೋಕ್ಕೆ ಪ್ರಾರಂಭ ಮಾಡಿದ್ರು, ಅಲ್ಲಿಂದ ಅಸತ್ಯ ದೇವರ ಬಳಿಗೆ ಹೋಗಲೇ ಇಲ್ಲ. ಒಂದು ಆಮೇಲೆ ಬರಲಿಲ್ಲ. ಎಲ್ಲ ಯೋಚನೆ ಮಾಡ್ತಾಯಿದ್ರ ನಾವೆಲ್ಲೆಲ್ಲ ಹೋಗ್ತಾ ಇದ್ದೀವಿ ಅಂತ. ನಿಮ್ಮನ್ನು ಪರೀಕ್ಷೆ ಮಾಡಿಕೊಳ್ಳ್ರಿ. ಯಾವತ್ತು ಸತ್ಯ ದೇವರು ನಿಮ್ಮ ಲೈಫಲ್ಲಿ ಬಂದೋ ಆವತ್ತಿಂದ ಅಸತ್ಯ ದೇವರ ಬಳಿಗೆ ಹೋಗಬಾರ್ದು. ಆವತ್ತಿಂದ ಅಸತ್ಯವಾದ ಕಾರ್ಯಗಳಿಗೆ ನಮ್ಮನ್ನು ಸಮರ್ಪಣೆ ಮಾಡಬಾರ್ದು. ಸತ್ಯ ಯಾವುದಿದೆಯೋ ಆ ಸತ್ಯಕ್ಕೆ ನಾವು ನಿಲ್ಲಬೇಕಂತ. ಸುಳ್ಳಾಗಿ ನಡೆಯುವಾಗ ದೇವ್ರು ಸಂತೋಷ ಪಡೋದಿಲ್ಲ, ಸತ್ಯ ನಿಮ್ಮಲ್ಲಿ ನಡೆಯುವಾಗ ದೇವ್ರು ಸಂತೋಷ ಪಡ್ತಾನಂತೆ. ಪ್ರೈಸ್ ದಿ ಲಾರ್ಡ್. ದೇವರಿಗೆ ಸ್ತೋತ್ರ. ಅಬ್ರಾಮ್ ದೇವರನ್ನೇ ಆತುಕೊಂಡು ನಡೆಯಲ್ಪಟ್ಟ ನಿಮಿತ್ತವಾಗಿ ಇಕ್ಕಟ್ಟಿನ ಪರಿಸ್ಥಿತಿ. ಅಬ್ರಾಮ್ ಅಭಿಮೇಲಕನಿಗೆ ಹೇಳ್ತಾ ಇದ್ದಾನೆ, ಈಕೆ ನನ್ನ ತಂಗಿ. ಪ್ರಿಯ ಸಹೋದರಿ, ಎರಡು ಯಜಮಾನರಿಗೆ ಸೇವೆ ಮಾಡೋಕ್ಕಾಗೋದಿಲ್ಲ. ಒಬ್ಬನನ್ನು ಸೇವೆ ಮಾಡು, ಒಂದು ಸೈತಾನ್ಗೆ ಸೇವೆ ಮಾಡು, ಇಲ್ಲ ದೇವರಿಗೆ ಸೇವೆ ಮಾಡು. ಸೈತಾನ್ಗೆ ಸೇವೆ ಮಾಡಿದ್ರೆ ಅವನ ಮೇಲೆ ಕರ್ಕೊಂಡು ಕೈ ಎತ್ತಿಬಿಡ್ತಾನೆ. ಅದು ದೇವರಿಗೆ ಸೇವೆ ಮಾಡಿದ್ರೆ ನಿನ್ನನ್ನು ಮೇಲೆ ಮಾತ್ರ ಕರ್ಕೊಂಡು ಹೋಗ್ತಾನೆ, ನಿನ್ನ ದೊಬ್ಬೋದಿಲ್ಲ. ಯೇಸು ದೇವರು ನಿಮ್ಮನ್ನು ಮೇಲೆ ಮಾತ್ರ ಕರ್ಕೊಂಡು ಹೋಗ್ತಾನೆ ರೀ, ಆದರೆ ಕೆಳಗೆ ದೊಬ್ಬೋದಿಲ್ಲ. ಸೈತಾನ್ ನಿಮ್ಮನ್ನು ಮೇಲಕ್ಕೆ ಕರ್ಕೊಂಡು ಹೋಗ್ತಾನೆ, ಯಾವಾಗ ಕೈ ಬಿಡ್ತಾನೆ ಗೊತ್ತೇ ಆಗಲ್ಲ. ಅವನೊಂಥರ ಸೈಲೆಂಟ್ ಕಿಲ್ಲರ್ ಇದ್ದಂಗೆ. ಸೈಲೆಂಟ್ ಕಿಲ್ಲರ್ ಅಂದರೆ ಅವ್ರು ಕೊಡೋ ವಿಷ ನಿಮಗೆ ಗೊತ್ತೇ ಆಗಲ್ಲ. ಅದು ಜೇನುತುಪ್ಪ ಥರನೇ ಇರ್ತದೆ, ಆದರೆ ಅದು ಜೇನುತುಪ್ಪ ಅಲ್ಲ. ಕುಡಿದು 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 ಎಲ್ಲಿ ಯಾವಾಗ ಸತ್ತೋಗ್ತೇ ಗೊತ್ತೇ ಆಗಲ್ಲ. ಆದರೆ ಯೇಸು ಹೇಳ್ತಾನೆ, ನನ್ನ ವಾಕ್ಯ ಇದೆಯಲ್ಲ ಅದು ಜೇನುತುಪ್ಪಕ್ಕಿಂತಲೂ ಸಿಹಿಯಾದದ್ದು. ಒಂದು ಆಮೇಲೆ ಹೇಳ್ರಿ. ಹೊಸದಾಗಿ ಬಿಲಿವರ್ಸ್ ಬಂದಾಗ ಅವರಿಗೆ ವಾಕ್ಯ ಭಾಳ ಇಷ್ಟ ಆಗುತ್ತೆ. ಯೇಸು ಎಂತೆಂಥ ಮಾತಾಡೋನಲ್ಲಪ್ಪ, ಕಲ್ತ ಮೇಲೆ ಆ ವಾಕ್ಯನೇ ಅವನಿಗೆ ಮುಳ್ಳಾಗುತ್ತೆ. ನಾನು ಹಿಂಗೆ ನಡೆಯೋಕೆ ಆಯ್ತಾ ಇಲ್ವಲ್ಲ ಅಂತ. ಕಾರಣ ಅವನು ಕದೀತಾ ಇರ್ತಾನೆ, ಸ್ವಾಮಿ ಹತ್ರ ಬಂದು ಸ್ವಲ್ಪ ದಿನ ಬಿಟ್ಬಿಟ್ಟಿರ್ತಾನೆ.
ಆ ಕೈ ಬಿಡಲ್ಲಂತೆ, ಕೆರೆಯುತ್ತಂತೆ. ಕುಡುಕನಿಗೆ ಹಂಗೇನೆ ಬಿಟ್ಟುಬಿಟ್ಟಿರ್ತಾನೆ. ಆ ಸಾರ ಅಂಗಡಿ ಹತ್ರ ಪಾಸ್ ಆದರೆ ಸಾಕು, ತಲೆ ಕರಿಯುತ್ತೆ. ಫಸ್ಟು ತಲೆ ಒಳಗೆ ಕೆರೆಯುತ್ತೆ, ಆಮೇಲೆ ಕೈ ಕೆರೆಯುತ್ತೆ. ಆ ಕಾಲೇನು ಮಾಡುತ್ತೆ, ಸಾರಾಯಿ ಅಂಗಡಿ ಕಡೆಗೆ ಹೋಗಿಬಿಡುತ್ತೆ. ಅದು ದೇವರ ವಾಕ್ಯ ಹೇಳ್ತದೆ. ಅಬ್ರಾಮ್ ದೇವರನ್ನ ಆರಾಧನೆ ಮಾಡಲ್ಪಟ್ಟ ನಿಮಿತ್ತವಾಗಿ ಅಭಿಮೇಲಕನು ಯಾವ ತಂಗಿ ಅಂತ ಹೇಳಲ್ಪಟ್ಟಂತ ಅಬ್ರಾಮನ ಹೆಂಡತಿಯನ್ನ ಮದುವೆ ಮಾಡಿಕೊಳ್ಳಬೇಕಂತ ಆಲೋಚನೆ ಮಾಡ್ತಿರುವಾಗ ಅಬ್ರಾಮನಿಗೆ ಆ ಧೈರ್ಯ ಇಲ್ಲ. ಅಬ್ರಾಮನಿಗೆ ಹೋಗಿ ಹೇಳಕ್ಕೆ ಧೈರ್ಯ ಅಲ್ರಿ. ಅದು ದೇವರ ವಾಕ್ಯ ಹೇಳ್ತದೆ. ದೇವರು ಯಾವಾಗಲೂ ನೀತಿವಂತರ ಪರವಾಗಿ ನಿಂತ್ಕೊಳ್ತಾನೆ. ಒಪ್ಕೊಳ್ಳೋರು ಆಮೇಲೆ ಹೇಳ್ರಿ. ಆ ವರ್ಡ್ ಬರುವಾಗಲೇ ನೀವೇನೇನ್ಬೇಕು, ಆ ವರ್ಡ್ ಬರುವಾಗಲೇ ನೀವು ಆಮೇನ್. ಯಾವಾಗ ನೀವು ರಿಸೀವ್ ಮಾಡ್ಕೊಳ್ತೀರೋ ಅಲ್ಲಿ ದೇವರ ಶಕ್ತಿ ಹೇಳ್ದು ಬರ್ತದೆ. ಅಬ್ರಾಮ್ ಅವನು ಕಣ್ಣೀರು ಹಾಕಿರ್ಬೋದು, ದೇವರೇ ನನ್ನ ಹೆಂಡತಿನ ನಾನು ತಂಗಿ ಅಂತ ಹೇಳಿಬಿಟ್ಟೆ, ನಾಳೆ ದಿನ ರಾಜ ಏನು ಮಾಡ್ತಾನೋ ನನಗೆ ಗೊತ್ತಿಲ್ಲಪ್ಪ. ಅವನು ಮಾತನಾಡುವಂಥ ವಿಧಾನ, ನೋಡುವಂಥ ವಿಧಾನದಲ್ಲಿ ನನ್ನ ಹೆಂಡತಿಯನ್ನು ಆತ ಮದುವೆ ಮಾಡ್ಕೊಳ್ಬೋದೇನೋ ಗೊತ್ತಿಲ್ಲ ಅಂತ ಆ ರಾತ್ರಿ ಅಬ್ರಾಮ್ ಸತ್ಯದೇವರಿಗೆ ಮೊರೆ ಇಡ್ತಾನ್ರಿ. ದೇವರ ವಾಕ್ಯ ಹೇಳ್ತದೆ, ಮನುಷ್ಯನಂತೆ ದೇವರು ಮುಖ ನೋಡುವವನಲ್ಲ, ನಮ್ಮ ಹೃದಯ ನೋಡೋ ದೇವರು. ದೇವರ ಮನೆಯಲ್ಲಿ ಕೂತು ಯೋಚನೆ ಮಾಡುವ ನಮ್ಮನ್ನು ದೇವರು ಗಮನಿಸ್ತಾನೆ. ಮನೆಯಲ್ಲಿ ನಾವು ಗಮನಿಸ್ತಾನೆ, ಕೆಲಸ ಮಾಡುವಾಗ ಗಮನಿಸ್ತಾನೆ, ಕಷ್ಟ ಕಾಲದಲ್ಲಿ ನಮ್ಮನ್ನು ಗಮನಿಸ್ತಾನೆ, ಇಕ್ಕಟ್ಟಿನ ಪರಿಸ್ಥಿತಿಯಲ್ಲೂ ನಮ್ಮ ದೇವರು ನಮ್ಮನ್ನು ಗಮನಿಸ್ತಾನೆ. ಅವನಿಗೆ ಅಗೋಚರವಾದದ್ದು ಒಂದೂ ಇಲ್ಲ. ಅಬ್ರಾಮನ ದುಃಖ ದೇವರು ಕಂಡು ಅಬ್ರಾಮನಿಗೆ ದೇವರು ಬಂದು ಬೈಯಲ್ಲ. ಅಭಿಮೇಲಕನಿದ್ದಾನಲ್ಲ ಆ ರಾಜನ ಹೃದಯದಲ್ಲಿ ಆ ರಾತ್ರಿ ದೇವರು ಕನಸಲ್ಲಿ ಬಂದು ಹೇಳ್ತಾನೆ, ರಾಜ ಅಬ್ರಾಮ್ನ ನೀನೇನಂತ ತಿಳ್ಕೊಂಡಿದ್ದೀಯಾ? ಅವನು ಸಾಧಾರಣ ವ್ಯಕ್ತಿ ಅಲ್ಲ, ಅವನೊಬ್ಬ ಪ್ರವಾದಿ. ನಿನ್ನ ದೇಶಕ್ಕೆ ಪ್ರಾರ್ಥನೆ ಮಾಡುವ ಪ್ರವಾದಿ, ನಿನ್ನನ್ನು ನನ್ನ ಹೆಸರಲ್ಲಿ ಆಶೀರ್ವಾದ ಮಾಡುವಂಥ ಪ್ರವಾದಿ. ಅವನನ್ನು ನಾನು ಆರಿಸಲ್ಪಟ್ಟಿದ್ದೇನೆ, ಈ ಲೋಕದಲ್ಲಿ ಅವನನ್ನು ಪ್ರತ್ಯೇಕಿಸಲ್ಪಟ್ಟಿದ್ದೇನೆ. ಅವನು ನನ್ನನ್ನು ನಂಬಲ್ಪಟ್ಟ ದಿನ ಮೊದಲುಗೊಂಡು ಒಂದು ದಿನ ಆಚೆ ಈಚೆ ಹೋಗದೆ ನನಗೆ ಅವನು ನಡ್ಕೊಂಡು ಬರ್ತಾ ಇದ್ದಾನೆ. ಅವನ ವಿಷಯದಲ್ಲಿ ಯಾವ ಕೇಡು ನಿನ್ನ ರಾಜ್ಯದಲ್ಲಿ ಆಗಬಾರ್ದು. ಅವಳ ಜೊತೆಯಲ್ಲಿ ಬಂದಂಥವಳು ಅವನ ಹೆಂಡತಿ, ಅವಳು ತಂಗಿ ಅಲ್ಲ. ನೀನು ಒಂದು ವೇಳೆ ಮದುವೆ ಆದರೆ ನನ್ನ ಕೋಪ ನಿನ್ನ ಮೇಲೆ ಬಂದು ಬಿಡುತ್ತೆ. ದೇವರಿಗೆ ಸ್ತೋತ್ರ. ಆ ಅಭಿಮೇಲಕನು ದೇವರಿಗೆ ಭಯಪಟ್ಟು ಅವರ ಹೆಂಡತಿಯನ್ನು ಅವನು ಮದುವೆ ಮಾಡಿಕೊಳ್ಳದೆ ಅಬ್ರಾಮನಿಗೆ ಬೈತಾನೆ, ನೀನು ಯಾಕೆ ಈ ಸುಳ್ಳನ್ನು ಹೇಳಿಬಿಟ್ಟೆ, ಈ ರೀತಿ ಯಾಕೆ ಮಾಡಿಬಿಟ್ಟೆ ನೀನು ಅಂತ ಅವನು ಅಬ್ರಾಮನಿಗೆ ಹೇಳಿ ಅವನನ್ನು ಸನ್ಮಾನ ಮಾಡ್ತಾನೆ, ಅವನನ್ನು ಆಶೀರ್ವದಿಸ್ತಾನೆ, ಅವನಿಗೆ ಬೇಕಾದದನ್ನೆಲ್ಲ ಅನುಗ್ರಹಿಸಿ ಕೊಡ್ತಾನೆ. ದೇವರ ವಾಕ್ಯ ಹೇಳ್ತದೆ, ಒಬ್ಬ ವ್ಯಕ್ತಿ ದೇವರಿಗಾಗಿ ನಿಲ್ಲೋದಾದರೆ ಎಲ್ಲ ಕಡೆ ದೇವರು ಅವನಿಗೋಸ್ಕರ ಕಾರ್ಯಗಳನ್ನ ಮಾಡ್ತಾನಂತೆ. ಇಕ್ಕಟ್ಟಾಗಿರಲಿ ಬಿಕ್ಕಟ್ಟಾಗಿರಲಿ ಸಮಸ್ಯೆ ಯಾವುದೇ ಆಗಿರಲಿ ನಿನ್ನ ಮುಂಬಲವಾಗಿ ದೇವರು ಇರ್ತಾನೆ, ನಿನ್ನ ಪರವಾಗಿ ದೇವರು ನಿಂತ್ಕೊಳ್ತಾನೆ. ಅದಕ್ಕೆ ಯೆರೆಮೀಯ ಬರೀತಾನೆ 1:19 ಅವರು ಯುದ್ಧ ಮಾಡ್ತಾರೆ, ಅವರು ನಿಮಗೆ ವಿರುದ್ಧವಾಗಿ ಯುದ್ಧ ಮಾಡ್ತಾರೆ, ಆದರೆ ಜಯಿಸೋದಿಲ್ಲ. ಒಂದು ಆಮೇಲೆ ಹೇಳ್ರಿ. ಅವ್ರು ಯುದ್ಧ ಮಾಡ್ತಾರೆ, ಆದರೆ ನಿಮಗೆ ನಿಮ್ಮ ವಿರುದ್ಧವಾಗಿ ಜಯ ಮಾಡೋಕ್ಕಾಗೋದಿಲ್ಲ. ಅವ್ರು ಸೋತೋಗ್ಬಿಡ್ತಾರೆ, ಯಾಕೆಂದರೆ ನಿಮ್ಮ ಪರವಾಗಿ ನಾನಿರ್ತೀನಿ. ಹಲ್ಲೆಲೂಯಾ. ಆದ ಕಾರಣ ದೇವರ ವಾಕ್ಯ ಹೇಳ್ತದೆ, 2 ಯಜಮಾನರಿಗೆ ನೀವೇನು ಮಾಡಬೇಡ್ರಿ, ಕೆಲಸ ಮಾಡಕ್ಕೆ ಹೋಗ್ಬೇಡ್ರಿ. ಅದಕ್ಕೆ ಇವತ್ತು 2ನೇ ಯಜಮಾನ ಯಾರು ಗೊತ್ತಾ? ಸೈತಾನ್. ಭೂಲೋಕದಲ್ಲಿ ಏನು ಮಾಡ್ತಾ ಇದ್ದಾನೆ ಅವನು? ಜನರ ಮೈಂಡನ್ನು ಮರಳು ಮಾಡ್ತಾ ಇದ್ದಾನೆ. ಯಾವುದ್ರಲ್ಲಿ ಬಿದ್ದೋಗ್ತಾರೆ ಅದನ್ನು ನೋಡ್ತಾ ಇದ್ದಾನೆ. ಅದಕ್ಕೆ ಕೋಪ ಬರೋರಿಗೆ ಅವನ ಕೋಪನೇ ಜಾಸ್ತಿ ತರೋದು. ಕೋಪ ತಂದು ಕೀ ಕೊಟ್ಟು ಬಿಟ್ಟು ಬಿಡ್ತಾನೆ,
ಹೆಂಡತಿ ಮುಂದೆ, ಎಷ್ಟೋ ಹೆಂಡತಿಯರಿಗೆ ಗಂಡನ ಮುಂದೆ ಕೀ ಕೊಟ್ಟುಬಿಡ್ತಾನೆ, ಎಷ್ಟೋ ಅಪ್ಪ ಅಮ್ಮನಿಗೆ ಮಕ್ಕಳ ಮೂಲಕ ಕೀ ಕೊಟ್ಟುಬಿಡ್ತಾನೆ. ಹೌದಾ ಇಲ್ಲ? ಆ ಕೋಪದ ನಿಮಿತ್ತ ಮನೆ ಒಂದಾಗಿರ್ತಾ ಒಡೆದೋಗುತ್ತಾ? ಅದಕ್ಕೆ ದೇವರು ಹೇಳ್ತಾನೆ, ಯೆಹೋವನು ಮನೆ ಕಟ್ಟದೆ ಹೋದರೆ ಅದನ್ನು ಕಟ್ಟೋರು ಕಷ್ಟಪಡೋದು ವ್ಯರ್ಥ. ನಿಮ್ಮ ಮನೆಯನ್ನು ನೀವು ಕಟ್ಕೊಳ್ಳೋಕೆ ಆಗೋದೇ ಇಲ್ಲಮ್ಮ, ಬರೆದಿಟ್ಕೊಳ್ರಿ. ನಿಮ್ಮ ಬುದ್ಧಿಯಿಂದ ಯಾವ ಕಾರಣಕ್ಕೂ ಮನೆ ಕಟ್ಟೋಕ್ಕಾಗಲ್ಲ, ಅದು ಟೆಂಪ್ರವರಿ ಮಾತ್ರ. ಪರ್ಮನೆಂಟಾಗಿ ಮನೆ ಇರಬೇಕು ಅಂದರೆ ನಿಮ್ಮನ್ನು ದೇವ್ರ ಕೈಗೆ ಒಪ್ಪಿಸ್ಕೊಡ್ಬೇಕು. ಗಂಡ ಹೆಂಡತಿ ಇಬ್ಬರು ಒಪ್ಪಿಸ್ಕೊಡ್ಬೇಕು, ಆ ಮಕ್ಕಳು ಒಪ್ಪಿಸ್ಕೊಡ್ಬೇಕು. ದೇವರೇ, ನಿನ್ನ ಬಿಟ್ಟು ನಾವೇನು ಮಾಡೋದಿಲ್ಲಪ್ಪ, ನಿನ್ನ ಆಜ್ಞೆಗಳನ್ನು ನಾವು ಪಾಲಿಸ್ತೇವೆ ಅಂತ ಯಾರು ರೂಲ್ಸ್ ಬೇಕಾದ್ರೂ ತಪ್ಪ್ರಿ. ದೇವ್ರ ರೂಲ್ಸ್ ತಪ್ಪಿದ್ರೆ ವರ್ತ ಮಾತ್ರ ತಪ್ಪಿದ್ದಲ್ಲ. ಈ ಟೆಂಪ್ರವರಿ ನಿಮಗೆ ಚೆನ್ನಾಗಿರ್ತದ್ರಿ, ಅವನು ಹೊಡೆಯೋದಿದೆಯಲ್ಲ ಗೊತ್ತೇ ಆಗೋದಿಲ್ಲ ಅಂತೆ, ಗೊತ್ತೇ ಆಗಲ್ಲ. ಯಾಕಂದರೆ ಯಾಕೋ ಹೋಗೋ ಜಾಗದಲ್ಲಿ ಹೋಗದೆ, ಇರಬಾರ್ದು ಜಾಗದಲ್ಲಿ ಇರದೆ ಅವನು ಬಂದು ಈ ಲೋಟನ ಹಾಗೇ ಒಂದು ಪ್ರಾಂತದಲ್ಲಿ ತನ್ನ ಕುಟುಂಬನ ಎತ್ಕೊಂಡ್ಬಂದು ಇಟ್ಕೊಂಡ್ಬಿಡ್ತಾನೆ. ಯಾವಾಗ? ತನ್ನ ಮಾವನ ಮನೆಯನ್ನು ಬಿಟ್ಟು ತವರಿಗೆ ಬರುವಂಥ ಸಂದರ್ಭದಲ್ಲಿ ಅವನಿಗೆ ನ್ಯಾಯ ಸಿಕ್ಕದೇ ಇದ್ದಾಗ ಯಾಕೋಬನ ಮಾವನ ಬಳಿಯಲ್ಲಿ ದೇವರು ಮಾತನಾಡಿ ಅವನಿಗೆ ಬರಬೇಕಾದಂಥ ಎಲ್ಲ ಆಶೀರ್ವಾದಗಳನ್ನು ತಪ್ಪದೆ ತೆಗೆಸಿಕೊಟ್ಟು, ಯಾಕೋಬ್ ನೀನೀಗ ಇಲ್ಲಿರಬಾರ್ದು, ನಿನ್ನ ವಾಗ್ದಾನ ಎಲ್ಲಿದೆಯೋ, ನಿನ್ನ ದರ್ಶನ ಎಲ್ಲಿದೆಯೋ, ನಿನ್ನ ದೇವರು ಏನು ಮಾತಾಡಿದ್ನೋ ಆ ಮಾತನ್ನು ನೆರವೇರಿಸೋದಕ್ಕೆ ಈ ಪ್ರಾಂತ್ಯದಿಂದ ನಿನ್ನ ಪ್ರಯಾಣವನ್ನು ಪ್ರಾರಂಭ ಮಾಡು. ಅವನು ಮಾಡಿದಾನ್ರಿ. ಸ್ವಲ್ಪ ದೂರ ಮಾಡ್ತಾ 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 ಒಂದು ಕಡೆ ಅವನಿಗೆ ಅಣ್ಣಂದೇ ಭಯ, ನನಗೆ ಎಲ್ಲಿ ಜೀವಂತವಾಗಿ ತೆಗೆದು ಬಿಡ್ತಾನೆ, ಸಾಯಿಸಿಬಿಡ್ತಾನೆ, ನಾನು ಮೋಸ ಮಾಡಿ ಬಂದುಬಿಟ್ನಲ್ಲ. ಅದರ ಪರಿಣಾಮ ಅವನು ನನಗೆ ಇವತ್ತಿಗೂ ಕೋಪ ಇಟ್ಕೊಂಡಿರ್ತಾನೆ. ಆ ಕೋಪ ಅವನಿಗೆ ತಣ್ಣಗಾಗೋಗಿರಲ್ಲ. ನಾನು ಹೋದರೆ ಒಂದು ವೇಳೆ ಜಗಳ ಆಗ್ಬೋದು, ನನಗೆ ಹೊಡಿಬೋದು, ನನ್ನ ಸಾಯಿಸ್ಬೋದು, ಏನು ಬೇಕಾದರೂ ಆಗ್ಬೋದು. ಆ ಭಯ ಅವನ ಒಳಗಿತ್ತು. ಅದರ ನಿಮಿತ್ತ ಒಂದು ಪ್ರಾಂತ್ಯಕ್ಕೆ ಸ್ವಲ್ಪ ದೂರ ಬಂದು ಡೇರೆಗಳನ್ನ ಹಾಕ್ಕೊಂಡು ಅಲ್ಲೇ ಅವನು ವಾಸ ಮಾಡೋಕ್ಕೆ ಇದ್ನಂತೆ. ದೇವರ ವಾಕ್ಯ ಹೇಳ್ತದೆ, ಸತತವಾಗಿ 9 ವರ್ಷಗಳ ಕಾಲ 9 ವರ್ಷಗಳ ಕಾಲ ದೇವರ ಜೊತೆ ಐಕ್ಯತೆ ಇಲ್ಲ, ಯಾವ ಸಂಭಾಷಣೆ ಇಲ್ಲ, ಯಾವ ಅನ್ಯೋನ್ಯತೆ ಇಲ್ಲ, ಯಾವ ಮಾತಿಲ್ಲ. ಮನೆ ಚೆನ್ನಾಗಿದೆ, ಭೂಮಿ ಚೆನ್ನಾಗಿದೆ, ಬೆಳೆ ಬರುವಂಥ ಸ್ಥಳ, ತೊಂದರೆ ಏನಿಲ್ಲ, ಮಕ್ಕಳೆಲ್ಲ ಬೆಳೆದು ನಿಂತಿದ್ದಾರೆ, ಇವನು ಆರಾಮಾಗಿದ್ದ. ಎಷ್ಟು ವರ್ಷ? 9 ವರ್ಷ ಯಾರಿಂದ ದೂರ ಇದ್ದ? ದೇವರಿಂದ ದೂರ ಇದ್ದ. ಕಾರಣ ಏನು? ಅಣ್ಣನ ಭಯ, ಅಣ್ಣನ ಭಯ, ಏಸಾವನ ಭಯ. ಅದು ದೇವರ ವಾಕ್ಯ ಹೇಳ್ತದೆ. 9 ವರ್ಷ ಆಗುವಾಗ ಒಂದು ಸಮಸ್ಯೆ ಆ ಮನೆ ಒಳಗೆ ಎದ್ದೇಳುತ್ತೆ. ಸಮಸ್ಯೆ ಎದ್ದೇಳಕ್ಕೆ ಕಾರಣ ಯಾರು ಗೊತ್ತಾಗ್ತಾ ಇಲ್ಲ ಅವನಿಗೆ. ಬೆಳೆದಂಥ ಪ್ರಾಯಸ್ಥ ಹೆಣ್ಣು ಮಗಳು ಬಲಾತ್ಕಾರಕ್ಕೆ ಒಳಗಾದಾಗ ಯಾಕೋಬನ ಮಕ್ಕಳಿದ್ರಲ್ಲ, ಬಲಾತ್ಕಾರ ಮಾಡಲ್ಪಟ್ಟವರ ಊರಿಗೋಗಿ ಅವ್ರನ್ನ ಕೊಂದು ಬಿಟ್ಟಿದ್ದಾರೆ. ಕೊಂದು ಬಂದ ನಿಮಿತ್ತವಾಗಿ ಮನೆಯಲ್ಲಿ ಅಸಮಾಧಾನ, ಅಶಾಂತಿ, ಸಮಾಧಾನ ಇಲ್ಲ, ನೆಮ್ಮದಿ ಇಲ್ಲ, ಸಂತೋಷ ಇಲ್ಲ, ಆರೋಗ್ಯ ಸರಿ ಇಲ್ಲ. ಇಂಥ ಸಂದರ್ಭದಲ್ಲಿ ಯಾಕೋಬ್ ಅವನು ದೇವ್ರನ್ನ ಹುಡ್ಕಕ್ಕೆ ಇಷ್ಟಪಡ್ತಾನೆ. ಅವನಿಗೆ ಒಂದು ಭಯ, ನನ್ನ ಮನೇಲಿ ಪ್ರಾಬ್ಲಮ್ಗಳು ಹೇಳೋದಕ್ಕೆ ಕಾರಣ ಯಾರು? ಇದಕ್ಕೆ ಕಾರಣ ಯಾಕೋಬನು ಒಂದು ದಿನ ಯಜ್ಞವೇದಿಯನ್ನು ಕಟ್ಟಿ ಯಜ್ಞವನ್ನು ಸಮರ್ಪಣೆ ಮಾಡಿ ದೇವರೇ ಅಂತ ಕರಿಬೇಕಾದಾಗ ನೋಡಿ, ದೇವರು ಹೇಳ್ತಾನೆ,
ಯಾರು ಸ್ತುತಿ ಯಜ್ಞವನ್ನು ಸಮರ್ಪಿಸ್ತಾರೋ ಅವರೇ ನನ್ನನ್ನು ಗೌರವಿಸೋದು. ಒಂದು ಅಲ್ಲೇಲು ಹೇಳ್ರಿ. ಸ್ತುತಿ ಯಜ್ಞ ಇವತ್ತು ನಾವು ಹೆಂಗೆ ಸಲ್ಲಿಸ್ತಾ ಇದ್ದೀವಿ? ಮತ್ತೆಲ್ಲರೂ ಕುರಿ ತಂದು ದೇವರಿಗೆ ಒಪ್ಪಿಸ್ತೀರಾ? ಪಾಸ್ಟ್ರೆ ನೀವು ಕಾಸು ಕೊಟ್ಟರೆ ನಾವು ತಗೊಂಬರ್ತೀವಿ ಅಂತ. ಆ ಕಷ್ಟ ಜನಕ್ಕೆ ಆಗಬಾರ್ದು ಅಂತಾನೆ ಎಂಥ ಒಳ್ಳೆಯ ದೇವರು ನೋಡ್ರಿ. ಆ ಸ್ತುತಿನ ಎಲ್ಲಿಟ್ಟುಬಿಟ್ಟ ದೇವರು? ನಿಮ್ಮ ಬಾಯಲ್ಲಿ ಇಟ್ಟುಬಿಟ್ಟ. ಎಷ್ಟು ಕುರಿ ಕೊಡ್ತೀಯ ಕೊಡಪ್ಪ. ಸೊಲೊಮನ್ ರಾಜ ಒಂದು ಕುರಿ ಕೊಟ್ಟಿದ್ದಕ್ಕೆ ದೇವರು ಬರಲಿಲ್ಲ, ಸಾವಿರಾರು ಕುರಿ ಕೊಟ್ಟಾರೆ. ಸಾವಿರಾರು ಕುರಿ ಕೊಟ್ಟ. ಆ ರಾತ್ರಿನೇ ದೇವರು ಬಂದುಬಿಟ್ಟ. ದೇವ್ರು ಕೇಳಲಿಲ್ಲ ಅವನಿಗೆ, ಆದರೆ ಕೊಡುವಂಥ ಮನಸ್ಸು ಅವನಿಗಿತ್ತು. ಇವತ್ತು ನಮಗೆ ಕೊಡೋ ಮನಸ್ಸಿಲ್ಲ, ಬರೀ ನಾವು ಕಿತ್ಕೊಳ್ಳೋದು ಮಾತ್ರ ದೇವರಿಂದ. ಆಶೀರ್ವಾದ ಬೇಕು ದೇವರೇ, ಆಶೀರ್ವಾದ ಬೇಕು. ನೀನೇನಮ್ಮ ಕೊಡ್ತೀಯಾ? ನನ್ನ ಮಾತ್ರ ಕೇಳಬೇಡ, ನೀನು ಮಾತ್ರ ಕೊಡು. ನಮ್ಮ ದೇವ್ರ ಹತ್ರ ಒಂದೇ ಪಾಲಿಸಿ ಇಲ್ಲ. ನೀನು ಬಾ, ನಾನು ಬರ್ತೀನಿ. ನೀನು ಬಿಟ್ಟರೆ ನಾನು ಬಿಡ್ತೀನಿ. ನನಗೇನು ಆಗಬೇಕಾಗಿಲ್ಲ ಅಂತಂದು ದೇವರು. ನಿಜ. ಎಷ್ಟೊಂದು ಜನ ಏನು ಅಂದ್ಕೊಂಡಿದ್ರು ಗೊತ್ತಾ? ನಾನು ಬೇಕಾದರೆ ನೀನೇ ಬಂದು ರಕ್ಷಣೆ ಮಾಡಿ. ಹಂಗಿಲ್ರಿ ದೇವ್ರ ಹತ್ರ. ನಿನಗೆ ದಾರಿ ಗೊತ್ತಾಯ್ತಾ? ನಡಿಬೇಕಾಗಿರೋದು ನೀನು. ದಾರಿ ಗೊತ್ತಾಗಿಲ್ಲ ಅಂದರೆ ದೇವ್ರು ಹುಡುಕಿ ಬರ್ತಾನೆ. ದಾರಿ ಗೊತ್ತಾದ ಮೇಲೆ ದೇವ್ರು ನಿನ್ನ ಹತ್ರ ಬರಲ್ಲ, ಅವನ ಹತ್ರ ನೀನೇ ಹೋಗಬೇಕು. ಎಷ್ಟೋ ಜನ ಇನ್ನೂ ತಪ್ಪಾದ ಕಲ್ಪನೆಯಲ್ಲಿದ್ದಾರೆ. ನಾನು ಕೆಟ್ಟೋದು ದೇವ್ರು ಬಂದು ಸರಿ ಮಾಡ್ತಾನೆ ಅಂತ. ನೋ 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 ವಾಕ್ಯ ಹೇಳ್ತದ್ರಿ, ಕಡೆ ಕಾಲದಲ್ಲಿ ಪಾಪ ಮಾಡೋನು ಅಧಿಕವಾಗಿ ಪಾಪ ಮಾಡಲಿ, ಒಳ್ಳೆ ಕೆಲಸ ಮಾಡೋನು ಅಧಿಕವಾಗಿ ಒಳ್ಳೆಯದು ಮಾಡಲಿ, ಆರಾಧನೆ ಮಾಡೋನು ಅಧಿಕವಾಗಿ ಆರಾಧನೆ ಮಾಡಲಿ, ದೇವರ ಸ್ವರ ಕೇಳೋನು ಅಧಿಕವಾಗಿ ಸ್ವರ ಕೇಳಲಿ, ಸೈತಾನ್ ಮಾತು ಕೇಳೋನು ಅಧಿಕವಾಗಿ ಕೇಳಿ ನಾಶವಾಗಿ ಹೋಗಲಿ ಅಂತಾನೆ ಕೋಪದಲ್ಲಿ. ಪ್ರಿಯ ಸಹೋದರಿ, ದೇವರ ವಾಕ್ಯ ಹೇಳ್ತದೆ, ಯಾಕೋಬ್ 9 ವರ್ಷಗಳ ಕಾಲ ದೇವರ ಬಳಿಗೆ ಹೋಗಲೇ ಇಲ್ವಲ್ಲ, ಯಜ್ಞವನ್ನು ಸಮರ್ಪಣೆ ಮಾಡಿದ ದೇವರು ಬರ್ತಾನೆ. ಅವನು ಕೇಳ್ತಾನೆ, ಯಾಕೋಬ್ ಈಗ ನೆನಪಾಯ್ತಾ? ಆಫ್ಟರ್ 9 ಇಯರ್ಸ್, 9 ವರ್ಷ ಆದಮೇಲೆ ನನ್ನ ಜ್ಞಾಪಕ ಬಂತ ಯಾಕೋಬ್? ಏನು ಪ್ರಾಬ್ಲಮ್? ದೇವರೇ, ನೀನು ಹೇಳಿದ ಪ್ರಾಂತದಿಂದ ನಾನು ಬಿಟ್ಟು ಈ ಪ್ರಾಂತದಲ್ಲಿ ಬಂದು ವಾಸ ಮಾಡ್ತಾ ಇದ್ದೇನೆ. ಸಡನ್ನಾಗಿ ನನ್ನ ಮಗಳು ಬಲಾತ್ಕಾರ ಆಗೋಗ್ಬಿಟ್ಟಿದ್ದಾಳೆ, ನನ್ನ ಮಕ್ಕಳು ಕೊಲೆಗಾರರಾಗ್ಬಿಟ್ಟಿದ್ದಾರೆ. ಈ ಒಂದು ನೋವಿನ ಒಂದು ಸಂಗತಿ ನನ್ನ ಮನೇಲಿದೆ, ಅಶಾಂತಿ ನನ್ನ ಮನೇಲಿದೆ, ಈ ರೀತಿಯಾದ ತೊಂದರೆಯ ಗಾಳಿ ನನಗೆ ಬೀಸ್ತಾ ಇದೆಯಲ್ಲ, ಇದಕ್ಕೆ ಕಾರಣ ದೇವರು ಸುಳ್ಳು ಹೇಳ್ಬೇಕಾ ಸತ್ಯ ಹೇಳ್ಬೇಕಾ? ನಮ್ಮ ದೇವ್ರ ಹೆಸರೇನು? ಸತ್ಯ ದೇವರು. ಅದೇ ನಿತ್ಯ. ನನ್ನ ದೇವರು ಹೇಳೋದೇ ನಿತ್ಯ. ಯಾಕೋಬ್ಗೆ ದೇವರು ಹೇಳ್ತಾರೆ, ಈ ಸಮಸ್ಯೆಗೆ ಕಾರಣ ಈ ಸಮಸ್ಯೆ ಬರಲಿಕ್ಕೆ ಕಾರಣ ಯಾಕೋಬ್ ನೀನೇ. ಈ ಸಮಸ್ಯೆ ಎದ್ದೋಳಕ್ಕೆ ಕಾರಣ ನೀನೇ. ನಡೆಸಬೇಕಾದಂಥ ಹಾದಿಯಲ್ಲಿ ನಿನ್ನ ಮಕ್ಕಳನ್ನ ನಡೆಸದೆ ತಪ್ಪಾದ ದಾರಿಯಲ್ಲಿ ನಡೆಸಿದ್ದು ನೀನು. ದೇವರ ಮಾತನ್ನು ಅವಿಧರಾಗಿ ಮಾಡುವಂತೆ ಮಾಡಿದ್ದು ನೀನ್. ದೇವರ ಭಯ ಇಲ್ಲದಂತೆ ಮಾಡಿದ್ದು ನೀನ್. ದೇವರ ಸಂಬಂಧವನ್ನು, ಐಕ್ಯತೆಯನ್ನು, ಅನ್ಯೋನ್ಯತೆಯನ್ನು ಕಳೆದು ಮಾಡಿದ್ದು ನೀನು. ಆ ಭಯವನ್ನು ನಿನ್ನ ಮಕ್ಕಳಿಗೆ ನೀನು ಕಲಿಸಬೇಕಾಗಿತ್ತು. 9 ವರ್ಷ ಯಾವ ತೊಂದರೆ ಇಲ್ಲ ಅಂತ ನೀನು ಚೆನ್ನಾಗಿದ್ದಲ್ಲ, ಒಂದು ದಿನ ಒಂದು ಅಲೆ ಬೀಸುತ್ತೆ. ಆ ಮನೆಯಲ್ಲಿ ಭುಗಿಲೆದ್ದೋಯ್ತು ಅಸಮಾಧಾನ, ಕಣ್ಣೀರಾಗ್ತಾನೆ. ಆಗ ದೇವರೊಂದು ಅವಕಾಶ ಕೊಡ್ತಾರೆ. ಈಗಲೂ ಕಾಲ ಮಿಂಚಿಲ್ಲ, ನನ್ನ ಮಾತನ್ನು ನೀನು ಕೇಳೋದಾದರೆ ಅವೆಲ್ಲವನ್ನ ಕ್ಷಮಿಸಿ ನಾನು ನಿನ್ನನ್ನು ಆಶೀರ್ವಾದ ಮಾಡ್ತೇನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಅವೆಲ್ಲವನ್ನ ನೀನು ಬಿಡೋದಾದರೆ, ನಾನು ಹೇಳೋ ಪ್ರಾಂತ್ಯಕ್ಕೆ ನೀನು ಹೋಗೋದಕ್ಕೆ ರೆಡಿ ಆಗೋದಾದರೆ, ನನ್ನ ಮಾತನ್ನು ಕೇಳೋದಕ್ಕೆ ರೆಡಿ ಆಗೋದಾದರೆ ನಾನು ನಿನ್ನನ್ನು ಆಶೀರ್ವಾದ ಮಾಡ್ತೇನೆ. ನನ್ನ ದೇವ್ರ ಕೈ ಯಾವಾಗಲೂ ಆಶೀರ್ವಾದ ಮಾತ್ರ ಮಾಡುತ್ತೆ, ಶಾಪ ಕೊಡೋದೇ ಇಲ್ಲ. ಮರಣದ ಕಡೆಗೆ ನಮ್ಮನ್ನು ದೇವರು ನಡೆಸೋದಿಲ್ಲ, ಕತ್ತಲೆಯ ಕಡೆಗೆ ನನ್ನ ದೇವರು ನಿಮ್ಮನ್ನು ನಡೆಸೋದಿಲ್ಲ. ಬೆಳಕಿನಲ್ಲಿ ದೇವರು ನಡೆಸೋದಕ್ಕೆ ಇಷ್ಟಪಡ್ತಾರೆ. ಒಂದು ಆಮೇಲೆ ಹೇಳ್ರಿ. ಅದಕ್ಕೆ ದೇವ್ರ ವಾಕ್ಯದಲ್ಲಿ ಇನ್ನೂ
ನಾವು ನೋಡೋದಾದರೆ ಭಾಳ ನೋಡ್ಬೋದು. 2 ಯಜಮಾನರಿಗೆ ಸೇವೆ ಮಾಡಬಾರ್ದು ಅಂತ ಯೇಸು ಹೇಳುವಾಗಲೇ ಹಳೆ ಉಡಂಬಡಿಕೆಯಲ್ಲಿ ಯಾರು ಈ ಮಾತನ್ನ ಹೇಳ್ತಾರೆ? ಸತ್ಯ ದೇವರು ಮಾತ್ರ ನಿಮ್ಮನ್ನು ಸಾಯೋಕ್ಕೆ ಬಿಡೋದಿಲ್ಲ. ಆದ ಕಾರಣ ಪ್ರಿಯ ಸಹೋದರ ಸಹೋದರಿ, ಅದಕ್ಕೆ ಒಬ್ಬ ಬರೀತಾನೆ, ಹಣ ಮಾಡಲು ಆರೋಗ್ಯ ಕಳೆದುಕೊಳ್ತೇವಂತೆ. ಹೋಗಿ ಹಣ ಮಾಡಲು ಹೋಗಿ ಏನು ಕಳ್ಕೊಳ್ತೀವಂತೆ? ಎಲ್ಲರೂ ಹೇಳ್ರಿ, ಹಣ ಮಾಡಲು ಹೋಗಿ ಏನು ಕಳ್ಕೊಳ್ತೀವಿ? ಆರೋಗ್ಯ ಪಡೆದುಕೊಳ್ಳಲು ಏನು ಕಳ್ಕೊಳ್ತಾರೆ? ಹಣ ಮಾಡಲು ಹೋಗಿ ಆರೋಗ್ಯ ಕಳ್ಕೊಳ್ತಾರೆ. ಆರೋಗ್ಯ ಪಡ್ಕೊಳ್ಳೋಕೆ ಹೋಗಿ ಏನು ಕಳ್ಕೊಳ್ತಾರೆ? ಹಣ ಕಳ್ಕೊಳ್ತಾರಂತೆ. ಹೌದಾ ಇಲ್ಲ? ರಾತ್ರಿ ಹಗಲು ದುಡ್ದು 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 ಇವನು ಕೂತ್ಕೊಂಡು ತಿನ್ನುವಾಗ ಯಾವುದೋ ರೋಗ ಬಂದು ಅಂಟ್ಕೊಂಡಿರ್ತದೆ. ಆ ರೋಗ ಹೋಗೋಕ್ಕೆ ಡಾಕ್ಟ್ರ್ ಹತ್ರ ಹೋಗಿ ಇವನು ಹಣ ಸುರಿತಾನೆ. ಹಲ್ಲೆಲೂಯ. ಆದರೆ ದೇವ್ರ ವಾಕ್ಯ ಹೇಳ್ತದೆ, ನಾವು ಏನು ಬೇಕು ಅಂತ ದೇವರು ಕೇಳುವಾಗ ವಾಕ್ಯ ಹೇಳ್ತದೆ 6:33 ಮತ್ತಾಯಲ್ಲಿ, ಮೊದಲು ದೇವರ ರಾಜ್ಯಕ್ಕಾಗಿ ನೀತಿಗಾಗಿ ತವಕಪಡು, ಆಗ ನಿನಗೇನೆಲ್ಲ ಬೇಕೋ ನನ್ನ ದೇವರೇ ಒದಗಿಸಿಕೊಡ್ತಾರೆ. ನಾವೆಲ್ಲ ದೇವ್ರಿಗೆ ಒಪ್ಪಿಸಿಕೊಡೋಣ. ದೇವರೇ, ನಮಗೆ ನೀನು ಬೇಕು, ನಿನ್ನ ರಾಜ್ಯ ಬೇಕು, ನಿನ್ನ ಚಿತ್ತ ನಮ್ಮಲ್ಲಿ ನೆರವೇರಬೇಕು. ದೇವರು ಯೋಶುವನಿಗೆ ಹೇಳಿದ್ರು, ನಿನ್ನ ಹೃದಯದ ಹಲಿಗೆ ಮೇಲೆ ಈ ಮಾತುಗಳನ್ನು ಬರೀ, ಅದು ನೀನು ಎಲ್ಲಿವರೆಗೆ ಇಟ್ಕೊಳ್ತೀಯೋ ಅಲ್ಲಿವರೆಗೂ ಜೀವ ಅಂತ. ನಾವೆಲ್ಲ ಎದ್ದು ನಿಂತ್ಕೊಳ್ಳೋಣ, ದೇವರ ಸಮ್ಮುಖದಲ್ಲಿ ಪ್ರಾರ್ಥನೆ ಮಾಡೋಣ. ದೇವರೇ, ನಿನ್ನ ಚಿತ್ತ ನಮ್ಮಲ್ಲಿ ನೆರವೇರು. ಎಲ್ಲರೂ 1 ನಿಮಿಷ ಎದ್ದು ನಿಂತ್ಕೊಂಡು ಪ್ರಾರ್ಥನೆ ಮಾಡೋಣ. ಯಾರ ಆಚೆ ಈಚೆ ನೋಡೋದು ಬೇಡ. ನನ್ನ ದೇವರು ಒಳ್ಳೆಯದನ್ನೇ ಮಾಡೋ ದೇವರು. ಓ ಗ್ಲೋರಿಫೈ ಜೀಸಸ್. ಕಡೆಯದಾಗಿ 1 ನಿಮಿಷ, ದೇವರೇ, ಒಂದು ವೇಳೆ ನಾನು ನಿನಗೆ ವಿರುದ್ಧವಾಗಿ ಆರಾಧನೆಗಳಿಗೆ ತಪ್ಪಿಸಿಕೊಂಡಪ್ಪ, ವ್ಯಾಪಾರದ ಕಡೆಗೆ ಗಮನ ಇಟ್ಟು, ಹಣದ ಕಡೆಗೆ ಗಮನ ಇಟ್ಟು, ಚೀಟಿ ಪಾರ್ಟಿಗಳಿಗೆ ಓಡಿ, ಫಂಡ್ಗಳಿಗೆ ಓಡಿ, ಸಮಯ ಇದ್ದು ಬಾರದೆ ನಿನಗೆ ವಿರುದ್ಧವಾಗಿ ನಡೆಯಲ್ಪಟ್ಟವನಾಗಿದ್ರೆ ನನ್ನನ್ನು ಕ್ಷಮಿಸುವ. ಎಲ್ಲರೂ ಪ್ರಾರ್ಥನೆ ಮಾಡು, ಕ್ಷಮಾಪಣೆ ಕೇಳೋಣ. ಎಷ್ಟೋ ಜನ ಇವತ್ತು ಬಂದು ಹಿಂಜಾರಿ ಹೋಗಿದ್ದಾರೆ, ಕ್ಷುಲ್ಲಕ ಕಾರಣಗಳ ನಿಮಿತ್ತ ಹಿಂಜಾರಿ ಹೋಗಿದ್ದಾರೆ. ನನಗೆ ಯೇಸು ಬೇಡ. ಎಷ್ಟೋ ಜನ ಹೋಗಿದ್ದಾರಲ್ಲ, ಅವರಿಗೋಸ್ಕರ ನಾವು ಮೊರೆ ಇಡೋಣ. ಕಡೆಯದಾಗಿ 1 ನಿಮಿಷ ಮೊರೆ ಇಡು. ನಿಮ್ಮ ಮನೆಯಲ್ಲೇ ಆಗಿರ್ಬೋದು, ನಿಮ್ಮ ಬಂಧುಗಳಾಗಿರ್ಬೋದು, ಸ್ನೇಹಿತರಾಗಿರ್ಬೋದು, ಯಾರು ಇವತ್ತು ಹಿಂಜಾರಿ ಹೋಗ್ತಾ ಇದ್ರು ಅವ್ರಿಗೋಸ್ಕರ ಮೊರೆ ಇಡೋಣ. ಸಭೆ ಒಂದೇ ಸುರಕ್ಷಿತವಾದ ಸ್ಥಳ, ಆರೋಗ್ಯ ತರುವಂಥ ಸ್ಥಳ, ಸಮಾಧಾನ ತರುವಂಥ ಸ್ಥಳ, ಬಿಡುಗಡೆ ತರುವಂಥ ಸ್ಥಳ, ಅದ್ಭುತ ಅತಿಶಯಗಳನ್ನು ಮಾಡುವ ಸ್ಥಳ. ಥ್ಯಾಂಕ್ ಯು ಹೋಲಿ ಸ್ಪಿರಿಟ್ ಆಫ್ ಗಾಡ್. ಎಲ್ಲ ನಿನ್ನ ಕೃಪೆಯು ನನಗೆಲ್ಲ ನಿನ್ನ ಕೃಪೆಯು, ಎಲ್ಲ ನಿನ್ನ ಕೃಪೆಯು ನನಗೆಲ್ಲ ನಿನ್ನ ಕೃಪೆಯು. ಪಾಪದಿಂದ ಬೀಳಿಸಿ
ಎಲ್ಲ ದೇವರ ಕೃಪೆ ಅಂತ ಹೇಳ್ತೀವೋ ಆಗ ದೇವರು ಬಿಡುಗಡೆ ಮಾಡ್ತಾರೆ. ಇದುವರೆಗೂ ಕಾದು ನಡೆಸಲ್ಪಟ್ಟಂತ ದೇವರು ಮುಂದೆಯೂ ನಡೆಸುವ ಆತನಾಗಿದೆ. ಇವತ್ತು ಯಾರೆಲ್ಲ ಆರಾಧನೆಗೆ ಬಂದಿದ್ದೀರೋ ಅವರಿಗೆ ದೇವರು ಹೇಳುವಂತ ಒಂದು ಮಾತು, ಭಯ ಪಡಬೇಡ. ನಿನ್ನ ಮನೆಯಲ್ಲಿ ನಿನಗೆ ರಕ್ಷಣೆ ದೇವರು ಕೊಟ್ಟಿದ್ರೆ ನಿನ್ನ ಮೂಲಕ ಇಡೀ ಮನೆನ ದೇವರು ರಕ್ಷಿಸ್ತಾರೆ. ಎಸ್ ಲಾರ್ಡ್, ಇಲ್ಲಿನ ಒಂದೊಂದು ಮನೆ ಆಶೀರ್ವಾದದ ಮನೆ. ಅಬ್ರಾಹ್ಮಣನ ಆಶೀರ್ವಾದದ ನಿಧಿಯಾಗಿ ಕರೆಯಲ್ಪಟ್ಟಂತ ದೇವ ಇವರು ಆಶೀರ್ವಾದದ ನಿಧಿಗಳಾಗಲಿ. ಯೇಸುವಿನ ನಾಮದಲ್ಲಿ ಆಶೀರ್ವಾದದ ನಿಧಿ, ಆಶೀರ್ವಾದದ ನಿಧಿ, ಆಶೀರ್ವಾದದ ನಿಧಿ. ಆತ್ಮನ ಬಲದ ಬಲ, ಅಭಿಷೇಕದ ಬಲ. ಒಬ್ಬೊಬ್ಬರ ಮನೆ ಪ್ರಾರ್ಥನೆಯ ಮನೆ, ಬಿಡುಗಡೆಯ ಮನೆ, ಸ್ವಸ್ಥತೆಯ ಮನೆ, ಅದ್ಭುತ ಅತಿಶಯ ಕಾಣತಕ್ಕ ಮನೆ ಯೇಸುವಿನ ನಾಮದಲ್ಲಿ ಸ್ವಾಮಿ. ಅದು ಮಾತ್ರ ಅಲ್ಲ ದೇವರೇ, ನಮ್ಮ ಆರಾಧನೆಯಲ್ಲಿ ನೀನಿದ್ದು ಮಾತನಾಡಿ ಬಲಪಡಿಸಲಿಸ್ತೀವಿ. ಬ್ರದರ್ ರಾಘವೇಂದ್ರ ಅವ್ರಿಗಾಗಿ ಅವ್ರು ವಿಜ್ಞಾಪನೆ ಕೊಟ್ಟಿದ್ದಾರೆ. ಅವ್ರ ತಾಯಿ ಆರೋಗ್ಯ ಸೀರಿಯಸ್ ಆಗಿದೆ ಅಂತ ಅವ್ರು ವಿಜ್ಞಾಪನೆ ಕೊಟ್ಟಿದ್ದಾರೆ. ಇರುವಂಥ ಒಂದು ಸ್ಥಳದಲ್ಲಿ ನಾವು ನಮ್ಮ ಬಲಗೈನ ಮೇಲೆ ಕೆತ್ತಿ, ರಾಘವೇಂದ್ರ ಅವರ ತಾಯಿಯ ಪರಿಸ್ಥಿತಿ ಏನೇ ಆಗಿರ್ಬೋದು, ನನ್ನ ದೇವರ ಕೈಯಲ್ಲಿ ಸಾಧ್ಯ, ನನ್ನ ದೇವರಾಗಿರುವಂಥ ಯೇಸುವಿನ ಕೈಯಲ್ಲಿ ಸಾಧ್ಯ. ಬರೀ ನಿನ್ನಿಂದ ಸಾಧ್ಯ, ನಿನ್ನ ಬಲದಿಂದ ಸಾಧ್ಯ, ನಿನ್ನ ಕೃಪೆಯಿಂದ ಸಾಧ್ಯ. ನಿನ್ನ ಚಿತ್ತ ನೆರವೇರಿಸು, ಅದ್ಭುತ ಮಾಡಪ್ಪ. ಆ ಬ್ರದರ್ ಬಂದು ಟೆಸ್ಟಮನಿ ಕೊಡಬೇಕು. ನಮ್ಮ ತಾಯಿಗೆ ದೇವರ ಆರೋಗ್ಯ ಕೊಟ್ಟರು, ನನ್ನ ತಾಯಿಗೆ ದೇವರು ಬಿಡುಗಡೆ ಕೊಟ್ಟರು. ಅದ್ಭುತ ಮಾಡಿ. ಹಾಗೆ ಈ ಸಭೆಯಲ್ಲಿ ಯಾರಿಗಾದ್ರೂ ಆರೋಗ್ಯ ಇಲ್ಲದೆ ಹೋದರೆ ಈಗಲೇ ಆರೋಗ್ಯ ಉಂಟಾಗಲಿ, ಸಮಾಧಾನ ಉಂಟಾಗಲಿ, ಬಲ ಉಂಟಾಗಲಿ. ವ್ಯಾಪಾರಕ್ಕೆ ಹೋಗಿರೋ ಮಕ್ಕಳ ಮೇಲಿನ ಅಭಿಷೇಕ ಇರಲಿ, ಹೊರದೇಶದ ಮಕ್ಕಳ ಮೇಲೆ ಅಭಿಷೇಕ ಇರಲಿ. ಕರ್ತನೇ, ನಿನ್ನ ಮಕ್ಕಳು ಪ್ರತಿ ವಾರ ನಿನ್ನ ಆತ್ಮನ ಬಲದಿಂದ ತುಂಬಲ್ಪಡಲಿ. ಒಂದೊಂದು ದಿನ ಈ ಗ್ರಾಮದ ಮನೆಯಲ್ಲಿ ಸಮಾಧಾನ ಇರಲಿ. ದುಷ್ಟ ಆತ್ಮನ ಎಲ್ಲ ಕಾರ್ಯಗಳು ಲಯವಾಗಲಿ. ಪ್ರಾರ್ಥನೆ ಮಾಡುವ ಸೀಕ್ರೆಟ್ ಈ ಮಕ್ಕಳಿಗೆ ಕೊಡು. ಪ್ರಾರ್ಥನೆ ಮಾಡುವ ಅಭಿಷೇಕ ಈ ಮಕ್ಕಳಿಗೆ ಕೊಡು. ನಿನ್ನ ಸಮ್ಮುಖದಲ್ಲಿ ಕೂತು ನಿನ್ನನ್ನು ಘನಪಡಿಸಲಿ. ದೇವರ ಎಲ್ಲ ಮಾಟ ಮಂತ್ರಗಳಿಂದ, ಬಂಧನ ಕಟ್ಟುಗಳಿಂದ, ಕೆಟ್ಟ ಹೊಟ್ಟೆ ಕಿಚ್ಚಿನಿಂದ, ಕುಡುಕುತನದ ಆತ್ಮಗಳಿಂದ ಇವ್ರನ್ನ ಬಿಡಿಸು. ಮಹಿಮೆ ನಿನಗೆ ಯೇಸುವಿನ ನಾಮದಲ್ಲಿ ಬೇಡ್ತೇವೆ ನಮ್ಮ ಜೀವವುಳ್ಳ ತಂದೆ.